पुराणानाम् आलयं करुणालयं नमामि भगवत्पादं शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्कर भगवत्पूज्यपादगुरुभ्यो नमः। वेदान्तसारज्ञं सद्गुरुं प्रणतोऽस्म्यहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। भगवो ब्रह्म ಓದಮ್ಮ. ನಿತ್ಯ ವಸ್ತುವಾಗಲಿ ನನ್ನ ಪ್ರಶ್ನೆ ಶ್ಲೋಕದಲ್ಲಿ ಧ್ರುವಗಳು ಧ್ರುವ ಅಧ್ರುವ ಸೇರೋಲ್ಲ, ಅಧ್ರುವಗಳು ಸೇರೋಲ್ಲ, ಅನಿತ್ಯಗಳು ಸೇರೋಲ್ಲ ಅಂದ್ರೆ ಸೇರೋದು ಒಂದು ಶಬ್ದಕ್ಕೆ ಅರ್ಥ ಏನು ಅನ್ನೋದು ಮುಂಚೆ ತಗೋ. ಈ ಕೈ ಎರಡು ಅಧ್ರುವ ಸೇರುತ್ತೋ ಸೇರಲ್ವೋ, ಸೇರಿದೋ ಸೇರಿಲ್ವೋ, ಈ ಮೊಬೈಲು ಇದು ಸೇರಿದೋ ಸೇರಿಲ್ವೋ, ಸೇರಲ್ಲ, ಅಧ್ರುವಗಳು ಸೇರಲ್ಲ ಅಂತ ಇದ್ದಲ್ಲ, ಹಂಗೆ ಅರ್ಥ ಏನು? ಧ್ರುವಗಳು ಸೇರಲ್ಲ, ಅಧ್ರುವಗಳು ಸೇರಲ್ಲ ಅಂದ್ರೆ ಜನ ಎಲ್ಲ ಸೇರಿದ್ದಾರೆ ಅಂದ್ರೆ ತೆಗೆದುಕೊಂಡಿದ್ದಾರೆ ಅಂತ ಅರ್ಥವೋ, ಪಕ್ಕಪಕ್ಕದಲ್ಲಿದ್ದಾರೆ ಅಂತ ಅರ್ಥವೋ? ಎಷ್ಟು ದೂರದಲ್ಲಿದೆ ಸೇರ್ಕೊಂಡಿದ್ದಾರೆ, ಎಷ್ಟು ಹತ್ತಿರದಲ್ಲಿದ್ದಾರೆ ಬಿಟ್ಕೊಂಡಿದ್ದಾರೆ, ಎಷ್ಟು ದೂರದಿಂದ ಬಿಟ್ಕೊಂಡಿದ್ದಾರೆ? ಒಂದು ಫಂಕ್ಷನ್ ಜನ ಸೇರಿದ್ದಾರೆ ಅಂದ್ರೆ ಎಲ್ಲ ತೆಗೆದುಕೊಂಡಿದ್ದಾರೆ ಅಂತ ಅರ್ಥನ? ಮತ್ತೆ ಜನ ಸೇರಿದ್ದಾರೆ ಅಂದ್ರೆ ಎಷ್ಟು ಹತ್ತಿರ ಆದ್ರೆ ಸೇರ್ಕೊಳ್ತಾರೆ, ಎಷ್ಟು ದೂರ ಆದ್ರೆ ಬಿಟ್ಕೊಳ್ತಾರೆ. ಅಧ್ರುವ ಸೇರ್ಕೊಳ್ಳೋದು ಅದು ಅನಿತ್ಯವಾದದ್ದು ಸೇರ್ಕೊಳ್ಳಲ್ಲ, ನಿತ್ಯವಾದದ್ದು ಸೇರ್ಕೊಳ್ಳಲ್ಲ ಅಂತ ಇದ್ದಾರಲ್ಲ, ಇದ್ರ ಅರ್ಥ ಏನು? ನೀವು ನೋಡಿ ಓದಿದ್ರೆ ಗೊತ್ತಾಗ್ತದೆ. ನಿತ್ಯ ವಸ್ತುವಾಗಲಿ ನಿತ್ಯ ವಸ್ತುವಾಗಲಿ ಅನಿತ್ಯ ವಸ್ತುವಾಗಲಿ ಮತ್ತೊಂದಕ್ಕೆ ಸಂಬಂಧ ಪಡುವಂತಿಲ್ಲ. ಒಪ್ಕೋತೀರಾ? ಅನಿತ್ಯ ವಸ್ತು ಒಂದಕ್ಕೊಂದಕ್ಕೆ ಸೇರ್ಕೊಳ್ಳಲ್ಲ ಅಂತ. ಈ ಪುಸ್ತಕ ಇದು ಸೇರಿದೆಯೋ ಸೇರಿಲ್ವೋ? ಪುಸ್ತಕ ಇದು ಮೊಬೈಲು ಬರೀ ತಗಲಿದೆ ಅಂತ ಗೊತ್ತು, ಸೇರಿಕೊಂಡಿದೆ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಸೇರ್ಕೊಳ್ಳೋದು ನೀವು ಸಕ್ಕರೆ ನೀರು ಸೇರೋದಾ? ಅದು ಅನಿತ್ಯ ವಸ್ತು ಅಲ್ವನಾ? ಸಕ್ಕರೆ ನೀರು, ಉಪ್ಪು ನೀರು ಅದು ಸೇರಿದಾಗ ಕಾಣತ್ತಷ್ಟೇ, ಸೇರಿಲ್ಲ ಅಲ್ವೇ? ಮತ್ತೆ ಸೇರೋದ್ರಿಂದ ಏನು? ಸಮವಾಯ ಸಂಬಂಧವೋ ಸೇರೋದು ಸಂಯೋಗ ಸಂಬಂಧವೋ? ಸೇರೋದು ಅನ್ನೋದು ಇಲ್ಲ ನೋಡಿ. ಹಾಗೆ ಮುಂದೆ ನೋಡಿ. ಏಕೆಂದರೆ ನಿತ್ಯವಾದದ್ದು ಮತ್ತೊಂದಕ್ಕೆ ಸಂಬಂಧ ಪಡುವುದಕ್ಕೆ ಮಾರ್ಪಡಬೇಕು, ಸರಿ, ಆಗ ಅದು ಅನಿತ್ಯವೆಂದೇ ಆಗುತ್ತದೆ. ಇದರಂತೆ ಅನಿತ್ಯವಾದದ್ದು ಮತ್ತೊಂದಕ್ಕೆ ಸಂಬಂಧ ಪಡುವುದರೊಳಗೆ ನಾಶವಾಗಿ ಬಿಡಬಹುದು. ಅಲ್ಲ, ಅನಿತ್ಯವಾದದ್ದು ಮತ್ತೊಂದು ಸೇರೋ ಎರಡು ಕೈ ಸೇರತ್ತಪ್ಪ, ನಾಶ ಆಗತ್ತೆ. ಪ್ರತಿ ಕ್ಷಣಕ್ಕೂ ಬದಲಾವಣೆ ಆಗುತ್ತೆ ಅನ್ನೋ ಪಕ್ಷದಲ್ಲಿ ಹಾಗೆ ಅಂತ. ಬೌದ್ಧರ ಪಕ್ಷ ಪ್ರಕಾರ ಪ್ರತಿ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ ಅನ್ನೋ ನಾಶ ಆಗ್ತಾ ಇದೆ ಅಂತ. ಆ ಇನ್ನೊಂದು ವಸ್ತುವು ಇದ್ದಷ್ಟು ಕಾಲದಲ್ಲಿ ಸಂಬಂಧ ಪಡಬಹುದಲ್ಲ ಎಂದರೆ ಏತರೊಡನೆ ಆಗಬೇಕು. ಆ ಇನ್ನೊಂದು ವಸ್ತುವು ಅನಿತ್ಯವಾದರೆ ಇವೆರಡೂ ಒಕ್ಕಡೆ ಸೇರುವುದು ಹೇಗೆ? ಅವು ಇದ್ದಷ್ಟು ಕಾಲವೇ ಸೇರಿಕೊಂಡಿರಲಿ ಎಂದರೆ ಅದೂ ಆಗುವ ಹಾಗಿಲ್ಲ. ಏಕೆಂದರೆ ಅನಿತ್ಯವಾದದ್ದು ಕ್ಷಣ ಕ್ಷಣಕ್ಕೂ ಮಾರ್ಪಡುತ್ತಲೇ ಇರಬೇಕು. ಎರಡು ಅನಿತ್ಯ ವಸ್ತುಗಳು ಸಂಬಂಧವಾಗುವವೆಂದು ನಾವು ಕಲ್ಪಿಸುವುದರೊಳಗೆ ಅವು ಮಾರ್ಪಟ್ಟಿರುವವಾದ್ದರಿಂದ ಸಂಬಂಧವಾಗಬಹುದಾದಷ್ಟು ಕಾಲ ಎಂಬ ಕಲ್ಪನೆಯೇ ಸರಿಯಲ್ಲ. ಅಂದ್ರೆ ನಾವು ಯಾವ ಸೇರ್ಕೊಂಡಿದೆ ಅಂತೀವೋ ಅಷ್ಟೊತ್ತಿಗೆ ಅದು ಹೋಗ್ಬಿಟ್ಟಿರುತ್ತೆ ಅಂತ. ಪ್ರತಿ ಕ್ಷಣಕ್ಕೂ ಕ್ಷಣಿಕವಾದದವ್ರಿಗೆ ಹೇಳ್ತಾ ಇರೋ ಹಾಗೆ ಬೌದ್ಧರ ಪ್ರಕ್ರಿಯೆಗೆ ಹೇಳ್ತಿರೋದು ಕರೆಕ್ಟ್. ಕ್ಷಣಿಕವಾದ ಪ್ರಕಾರ ಪ್ರತಿ ಕ್ಷಣಕ್ಕೂ ಚೇಂಜ್ ಆಗ್ತಾ ಇದೆ ಅನ್ನೋವಾಗ ಅವನ ಆಗಬಹುದಾದಷ್ಟು ಕಾಲ ಎಂಬ ಕಲ್ಪನೆಯೇ ಸರಿಯಲ್ಲ. ಅವು ಅನಿತ್ಯ ಸ್ವಭಾವವೆಂದು ಒಂದು ಕ್ಷಣವಾದರೂ ಬಿಟ್ಟಿರುವವೆಂದು ಕಲ್ಪಿಸಬಹುದಾದರೆ ಅನಿತ್ಯವಲ್ಲವೆಂದೇ ಆಗುವುದು. ಕ್ಷಣಕಾಲ ಅನಿತ್ಯತ್ವ ಬಿಟ್ಕೊಂಡಿದೆ ಅಂದ್ರೆ ಯಾಕೆ ಆ ಕಾಲ ಬಿಟ್ಕೊಂಡು ಅವಾಗ ಅನಿತ್ಯ ಅಲ್ಲ ಅಂತ ಆಗತ್ತೆ ಅವಾಗ. ಇನ್ನು ನಿತ್ಯ ವಸ್ತುಗಳು ಅನಿತ್ಯ ವಸ್ತುಗಳು ಒಂದಕ್ಕೊಂದಕ್ಕೆ ಸಂಬಂಧವಾಗಬಹುದಲ್ಲ ಎಂದು ಶಂಕಿಸಬಹುದಷ್ಟೇ. ಆತ್ಮನಿಗೂ ದೇಹೇಂದ್ರಿಯ ಮನೋಬುದ್ಧಿಗೂ ಸಂಬಂಧ ಆಗ್ಬಹುದಲ್ಲ ಅಂತ. ಸಂಬದ್ಧ ಅಂತೆಲ್ಲ ಗುರುಗಳೇ, ಅದು ಸಂಬದ್ಧ ಅಂತಿದೆ. ಸಂಬದ್ಧ ಅದು ಎರಡು ಧಾತು ಉಂಟು, ಎರಡು ಒಂದೇ ಅರ್ಥನ. ಸಂಬಂಧವಾದೂ ಉಂಟು, ಅರ್ಥ ಒಂದೇ.
ಆಗ ಆ ಸಂಬಂಧದಿಂದ ಯಾವುದರಲ್ಲಿ ಏನು ಅತಿಶಯವಾದೀತು ಎಂಬುದನ್ನು ನಾವು ಯೋಚಿಸಬೇಕಾಗುತ್ತದೆ. ಆತ್ಮನಿಗೂ ದೇಹೇಂದ್ರಿಯಕ್ಕೂ ಸಂಬಂಧ ಅಂದ್ರೆ ಆತ್ಮನಿಗೆ ಅತಿಶಯವೋ ದೇಹೇಂದ್ರಿಯಕ್ಕೆ ಅತಿಶಯವೋ ಏನ್ ಹೆಚ್ಚುಗಾರಿಕೆ ಅದನ್ನ ಹೇಳ್ಬೇಕಾಗತ್ತೆ. ಅನಿತ್ಯ ವಸ್ತು ಅನಿತ್ಯವಾಗಿರುವುದರಿಂದಲೇ ಅತಿಶಯವನ್ನು ಪಡೆಯುವಷ್ಟು ಕಾಲ ಅದು ಸ್ಥಿರವಾಗಿರುವುದಿಲ್ಲವೆಂದು ಹೀಗೆ ನೋಡಿದರೆ ಯಾವ ಬಗೆಯಿಂದಲೂ ಯಾವುದೊಂದಕ್ಕೂ ಸಂಬಂಧವೇ ಕೊಡುವುದಿಲ್ಲ. ಹೀಗಿರುವಲ್ಲಿ ಆತ್ಮನಿಗೆ ಮನಸ್ಸಿನ ವ್ಯಾಪಾರದಿಂದ ಹಾನಿ ವೃದ್ಧಿಗಳಾಗುವವೆಂದು ಕಲ್ಪಿಸುವುದು ಹೇಗೆ ಸರಿಯಾದೀತು? ಸಂಬಂಧ ಅಂದ್ರೆ ಒಂದು ಇರೋದು ಇನ್ನೊಂದು ಇಲ್ಲದ್ದು ಹೇಗೆ ಸಂಬಂಧ ಆಗತ್ತೆ? ಹೊಂದಲ್ಲ ಅಂತ ಇಲ್ಲಿ ಒಂದು ಶಂಕೆ. ಇಲ್ಲಿಯವರೆಗಿನ ವಿಚಾರದಿಂದ ಯಾವುದಕ್ಕೂ ಮತ್ತೊಂದರ ಸಂಬಂಧವೂ ಆಗುವಂತಿಲ್ಲವೆಂದು ಯುಕ್ತಿಯಿಂದ ಸಿದ್ಧವಾಯಿತು. ಆದರೆ ಅನುಭವದಲ್ಲಿ ಸಂಬಂಧವಿರುವಂತೆ ತೋರುವುದಲ್ಲ. ಅನುಭವಕ್ಕೆ ವಿರುದ್ಧವಾಗಿ ಯುಕ್ತಿಯನ್ನು ಹೂಡಬಹುದೇ? ಪರಮಾರ್ಥ ತತ್ವವು ಸಂಬಂಧವುಳ್ಳದ್ದೋ ಅಲ್ಲವೋ ಯಾವುದಾದರೊಂದನ್ನು ನಿಶ್ಚಯವಾಗಿ ಹೇಳಬೇಡವೇ? ಈ ಶಂಕೆಗೆ ಪರಿಹಾರವೇನೆಂದರೆ ಕಾರ್ಯಕಾರಣ ಭಾವವು ಮಾಯಿಕವೆಂದು ಹಿಂದೆ ನಾವು ಹೇಳಿರುವುದರಿಂದ ಸಂಬಂಧವೂ ಮಾಯಿಕವೆಂದೇ ತಿಳಿಯಬೇಕು. ಅದು ಕಾರ್ಯಕಾರಣ ಸಂಬಂಧ ಆತ್ಮಕ್ಕೂ ಸಂಬಂಧ ಸಂಬಂಧವು ತೋರುವುದಿಲ್ಲವೆಂದೇನೂ ನಾವು ಹೇಳಲಿಲ್ಲ. ಅದು ತೋರುವುದರಿಂದಲೇ ಸಂಬಂಧವು ಯಾವ ಸಂಬಂಧಿಗಳಿಗೆ ಎಂಬ ವಿಚಾರವು ಉಂಟಾಗಿರುತ್ತದೆ. ನಿತ್ಯವಾದದ್ದಕ್ಕೆ ಸಂಬಂಧವೋ ಅನಿತ್ಯವಾದಕ್ಕೆ ಸಂಬಂಧವೋ ಅಂತ ಸಂಬಂಧ ತೋರ್ತಾ ಇದೆ. ಅದು ಯಾವುದಕ್ಕೆ? ಕಲ್ಪಿತ ಸಂಬಂಧವ, ನಿಜವಾದ ಸಂಬಂಧವ, ನಿತ್ಯಕ್ಕೆ ಸಂಬಂಧವ, ಅನಿತ್ಯಕ್ಕೆ ಸಂಬಂಧವ ಅಂತ ಪ್ರಶ್ನೆ. ವಿಚಾರ ಮಾಡಿದರೆ ಸಂಬಂಧವನ್ನಾಗಲಿ ಸಂಬಂಧಿಗಳನ್ನಾಗಲಿ ನಿರ್ವಚನ ಮಾಡಿ ಇಂಥವೆಂದು ಗೊತ್ತುಪಡಿಸುವುದಕ್ಕೆ ಆಗುವುದಿಲ್ಲವೆಂದೇ ಏರ್ಪಡುತ್ತದೆ. ಇದು ಅಲ್ಲದೆ ಆತ್ಮನು ಮನಸ್ಸು ಮನಸ್ಸಿನ ವ್ಯಾಪಾರವು ಪರಸ್ಪರವಾಗಿ ಸಂಬಂಧಪಟ್ಟಿರುವಂತೆ ಜಾಗೃತಿನಲ್ಲಿ ತೋರಿದರೂ ಸುಷುಪ್ತಿಯಲ್ಲಿ ಇವು ಯಾವುವೂ ತೋರುವುದಿಲ್ಲ. ಆತ್ಮನಿಗೆ ಅವುಗಳ ನಿಜವಾದ ಸಂಬಂಧವು ಯಾವುದಾದರೂ ಇದ್ದಿದ್ದರೆ ಅದು ಯಾವಾಗಲೂ ತೋರಬೇಕಾಗಿತ್ತು. ಎಚ್ಚರದಲ್ಲಿ ಮಾತ್ರ ಇದು ಪರಮಾರ್ಥವು ಎನ್ನುವ ಹಾಗಿಲ್ಲವಷ್ಟೇ. ಏಕೆಂದರೆ ಹಾಗೆನ್ನುವುದು ಹಗ್ಗವು ಭ್ರಾಂತಿ ಕಾಲದಲ್ಲಿ ಮಾತ್ರ ಹಾವಾಗಿರುತ್ತದೆ ಎಂಬ ಮಾತಿನಂತೆ ನಗೆಗೀಡಾದೀತು. ಎಚ್ಚರವು ಭ್ರಾಂತಿಯಲ್ಲವಲ್ಲ ಎಂದು ಶಂಕಿಸುವ ಹಾಗಿಲ್ಲ. ಎಚ್ಚರದಲ್ಲಿ ಮಾತ್ರ ಸಂಬಂಧವು ತೋರುತ್ತದೆ, ಸುಷುಪ್ತಿಯಲ್ಲಿ ತೋರುವುದಿಲ್ಲ. ಎಚ್ಚರದಲ್ಲಿ ಆತ್ಮನಲ್ಲಿ ಯಾವುದಾದರೂ ನಿಜವಾದ ಸಂಬಂಧ ಕೃತ ವಿಶೇಷವೂ ಆಗಿದ್ದರೆ ಅದು ಆತ್ಮನಲ್ಲಿ ಸುಷುಪ್ತಿಯಲ್ಲಿಯೂ ಉಳಿದುಕೊಳ್ಳಬೇಕಾಗಿತ್ತು. ಅದನ್ನು ಎಚ್ಚರದಲ್ಲಿ ಸಂಬಂಧ ಆಗತ್ತೆ ಅನ್ನೋದು ತಪ್ಪು. ಎಚ್ಚರದಲ್ಲಿ ಮಾತ್ರ ಸಂಬಂಧ ತೋರುತ್ತೆ ಅಂದ್ರೆ ಆ ತೋರಿಕೆ ಮಾತ್ರ ಹೊರತು ವಸ್ತುತಃ ಸಂಬಂಧ ಆಗಿಲ್ಲ. ಜ್ಞಾನದಿಂದ ಅವಿದ್ಯೆಯಿಂದ ಕಲ್ಪಿಸ್ತಾ ಇರುತ್ತೆ ಅಷ್ಟೇ, ಹಾಗೇನೂ ಉಳಿದುಕೊಳ್ಳುವುದಿಲ್ಲ. ಆದ್ದರಿಂದ ಅನುಭವಾನುಸಾರವಾಗಿ ವಿಚಾರ ಮಾಡಿದರೆ ಆತ್ಮನಿಗೆ ಮನೋವ್ಯಾಪಾರದಿಂದ ಆಗುವ ಅತಿಶಯದ ಸಂಬಂಧವು ಮಾಯಿಕವೆಂದೇ ಏರ್ಪಡುತ್ತದೆ. ಸ್ವಪ್ನದಲ್ಲಿಯೂ ಹೀಗೆಯೇ ಮಾಯಿಕವಾಗಿರುವ ಸಂಬಂಧವು ತೋರುತ್ತಲೇ ಇರುವುದಷ್ಟೇ. ಮಾಯಿಕ ಸಂಬಂಧ, ಅವಿದ್ಯಾ ಸಂಬಂಧ ಬೇರೆ ಬೇರೆ ಹೆಸರನ್ನ ಕರೀತಾರೆ. ಯಾಕಂದ್ರೆ ಇದು ಬರೀ ಅಭಿಮಾನದಿಂದ ಆಗಿದೆ ಅನ್ಕೊಳ್ತೀಯ, ಆಗಿಲ್ಲ ಅಂತ. ಕಲ್ಪನೆ ಅಂತ, ಕಲ್ಪನೆಯಿಂದ ಸಂಬಂಧ ಆಗಿದೆ ಅಂತ, ತಪ್ಪುಳಿಕೆಯಿಂದ ಸಂಬಂಧ ಅಂತ. ಒಟ್ಟು ಫಲಿತಾಂಶ ಪರಿಣಾಮ ಒಂದು ಆಗಿಲ್ಲ ಅನ್ನೋದೇ ತೀರ್ಮಾನ. ಸಮಂತು ತಸ್ಮಾತ್ ಸತತಂ ವಿಭಾತವತ್ ದ್ವಯಾದ್ವಿಮುಕ್ತಂ ಸದಸದ್ವಿಕಲ್ಪಿತಾತ್ ನಿರೀಕ್ಷ್ಯ ಯುಕ್ತ್ಯಾ ಶ್ರುತಿತಸ್ತು ಬುದ್ಧಿಮಾನ್ ಅಶೇಷ ನಿರ್ವಾಣಮುಪೈತಿ ದೀಪವತ್. ಸಮಂತು ತಸ್ಮಾತ್ ಸತತಂ ವಿಭಾತವತ್ ದ್ವಯಾದ್ವಿಮುಕ್ತಂ ಸದಸದ್ವಿಕಲ್ಪಿತಾತ್ ನಿರೀಕ್ಷ್ಯ ಯುಕ್ತ್ಯಾ ಶ್ರುತಿತಸ್ತು ಬುದ್ಧಿಮಾನ್ ಅಶೇಷ ನಿರ್ವಾಣಮುಪೈತಿ ದೀಪವತ್. ಸಮಂ ತು ತಸ್ಮಾತ್ ಸತತಂ ವಿಭಾತವತ್
ದ್ವಯಾತ್ ವಿಮುಕ್ತಂ ಸದಸದ್ವಿಕಲ್ಪಿತಾತ್ ನಿರೀಕ್ಷ್ಯ ಯುಕ್ತ್ಯಾ ಶ್ರುತಿತಃ ತು ಬುದ್ಧಿಮಾನ್ ಅಶೇಷ ನಿರ್ವಾಣಂ ಉಪೈತಿ ಅಶೇಷ ನಿರ್ವಾಣಂ ಉಪೈತಿ. ದೀಪವತ್. ಅದು ಕನ್ಕ್ಲೂಷನ್ ಮಾಡ್ತಾರೆ. ಏನಪ್ಪಾ ಇದುವರೆಗಿಂದ ವಿಚಾರ ತೀರ್ಮಾನ ಆಯ್ತು ಅಂದ್ರೆ, ಬುದ್ಧಿಮಾನ್ ಬುದ್ಧಿಮಂತನಾದವನು, ವಿವೇಕಿಯಾದವನು, ಸಮವಾಗಿರುವ, ಸಮಂ ಅಂದ್ರೆ ಪಂಡಿತ ಸಮದರ್ಶನ ಹಂಗ, ಶುನಿಶೈವ ಸ್ವಪಾಕೇಚ ಪಂಡಿತ ಸಮದರ್ಶನ, ಸಮಂ ಪಶ್ಯನ್ಹಿ ಸರ್ವತ್ರ ಸಮವಸ್ಥಿತ ಭೀಷಂ, ಸಮಸ್ವರೂಪವಾದ ಪರಮಾತ್ಮನನ್ನ ಸತತಂ ವಿಭಾವಿತಂ, ಯಾವಾಗಲೂ ಬೆಳಗುತ್ತಿರುವ ಆತನು. ಅದರ ಅಬ್ಜೆಕ್ಟಿವ್ ಯಾವಾಗಲೂ ಸಮವಾಗಿರೋನು, ಯಾವಾಗಲೂ ತೋರುತ್ತಿರುವ ಆತನು, ಮತ್ತು ಸತ್ತು ಅಸತ್ತು ಎಂಬ ವಿಕಲ್ಪದಿಂದ ಹೊರಚಾಗಿರುವುದು. ಆ ದ್ವೈತದ ಸತ್ತು ಅಸತ್ತು ವಿಕಲ್ಪ ದ್ವೈತಕ್ಕೆ, ಆ ದ್ವೈತದಿಂದ ವಿಮುಕ್ತವಾಗಿದೆ, ಬಿಡುಗಡೆ ಹೊಂದಿದೆ. ಅಂಥ ತತ್ವವನ್ನ ಯುಕ್ತಿಯ ಶ್ರುತಿತಶ್ಚ ನಿರೀಕ್ಷ, ಯುಕ್ತಿಯಿಂದಲೂ ಕಂಡುಕೊಂಡು ಶ್ರುತಿಯಿಂದಲೂ ಗೊತ್ತು ಮಾಡಿಕೊಂಡು ಏನ್ ಮಾಡ್ಕೋಬೇಕು? ದೀಪ ಹೇಗೆ ಎಣ್ಣೆ ಬತ್ತಿ ಮುಗಿದ್ಮೇಲೆ ಆರೋಗುತ್ತೋ ಹಾಗೆ ನಿರ್ವಾಣ ಉಪೈತಿ, ನಿರ್ವಾಣವನ್ನು, ಶಾಂತತೆಯನ್ನ, ಅಡಗುವಿಕೆಯನ್ನ, ವಿಶೇಷತೆಯನ್ನು ಬಿಟ್ಕೊಂಡ್ಬಿಡ್ತಾರೆ. ಅವಿದ್ಯಾ ಇರುವವರಿಗೆ ವಿಶೇಷವುಳ್ಳವನಂತೆ, ಕರ್ತೃಕ್ರಿಯಾಕಾರಕ ಉಳ್ಳವನಂತೆ, ನಾಮರೂಪಾತ್ಮಕನಾಗಿರುವನಂತೆ ತೋರ್ತಾ ಇರ್ತಾನೆ. ಯಾವಾಗ ಸಮಸ್ವರೂಪನಾದ, ಯಾವಾಗಲೂ ಬೆಳಗುತ್ತಿರುವಂತಹ ಚಿನ್ಮಾತ್ಮನಾದ ಆತ್ಮನನ್ನ ತಾನೂ ಕಂಡ್ಕೊಂಡ್ಬಿಡ್ತಾನೋ, ಅದೇ ತನ್ನ ಸ್ವರೂಪ, ಈ ದೇಹೇಂದ್ಯ ಮನೋಬುದ್ಧಿ ರೂಪ ನನ್ನ ರೂಪ ಅಲ್ಲ ಅಂತ ಹೇಳಿ ಇದನ್ನ ಬಿಟ್ಕೊಂಡು ಅಖಂಡ ಪರಿಪೂರ್ಣವಾದ ಸಚ್ಚಿದಾನಂದ ಸ್ವರೂಪವನ್ನ ಯಾವಾಗ ಕಂಡ್ಕೊಂಡ್ಬಿಡ್ತಾನೋ, ಆ ಕಂಡ್ಕೊಂಡ ಸಮಯದಲ್ಲಿಯೇ ಅವನು ದೀಪವು ಆರು ಹಾಗೇನೆಯೇ ಇವನು ವಿಶೇಷದಿಂದ ಬಿಟ್ಕೊಂಡ್ಬಿಡ್ತಾನೆ, ಸಮಸ್ವರೂಪದಲ್ಲಿ ಒಂದಾಗ ಹೋಗ್ತಾನೆ. ಒಂದಾದವನೇ ಯಾವಾಗ ಬೇರೆ ಆಗಿಲ್ಲ, ಅವಿದ್ಯೆಯಿಂದ ಬೇರೆಯಾದವರಂತೆ ತೋರ್ತಾ ಇದ್ದದ್ದು ಅವಿದ್ಯೆ ಹೋದ್ಮೇಲೆ ಒಂದಾದಂತೆ, ಅದಾಗಬೇಕಾಗಿಲ್ಲ ಅದನ್ನ ಆದಂತೆ ನಿರ್ವಾಣ ಮೋಕ್ಷವನ್ನು ಹೊಂತಾನೆ. ಮೇಲೆ ಹೇಳಿದಂತೆ ಶ್ರುತಿ ಪ್ರಮಾಣದಿಂದಲೂ ಯುಕ್ತಿಯಿಂದಲೂ ಎಲ್ಲೆಲ್ಲಿಯೂ ಒಂದೇ ಸಮನಾಗಿರುವ, ಜಾತ್ಯಂತರವಿಲ್ಲದೆ ವಿಜ್ಞಾನೈಕರಸವಾಗಿರುವ, ತನಗೆ ತಾನೇ ಪ್ರಕಾಶಿಸುತ್ತಿರುವ ತತ್ವವನ್ನು ಕಂಡುಕೊಂಡವನು ಪರಮ ಪುರುಷಾರ್ಥವನ್ನು ಪಡೆಯುವುದಕ್ಕೆ ಎಲ್ಲಿಗಾದರೂ ಹೋಗಬೇಕಾದದ್ದಿಲ್ಲ. ಎಣ್ಣೆ ಬತ್ತಿಗಳಿಂದ ವ್ಯಕ್ತವಾಗಿರುವ ಬೆಳಕು ಆ ಉಪಾಧಿಗಳು ಇಲ್ಲವಾಗಲು ಸಾಮಾನ್ಯ ತೇಜೋದ್ರವದಲ್ಲಿಯೇ ಸೇರಿ ಹೋಗುವಂತೆ, ಸಾಮಾನ್ಯ ತೇಜೋದ್ರವ್ಯದಲ್ಲಿಯೇ ಸೇರಿ ಹೋಗುವಂತೆ ಈ ಜ್ಞಾನದಿಂದ ಮುಮುಕ್ಷುವು ಸರ್ವವ್ಯಾಪ್ತವಾಗಿರುವ ಆತ್ಮ ಚೈತನ್ಯದಲ್ಲಿಯೇ ಕೂಡಲೇ ಒಂದಾಗಿ ಬಿಡುತ್ತಾನೆ. ಅಜ್ಞಾನದಿಂದ ಬೇರೆಯಾದಂತಾದವನು ಅಜ್ಞಾನ ಹೋದ ಸಮಯದಲ್ಲಿಯೇ ಅದರ ಸ್ವರೂಪವನ್ನು ಪಡ್ಕೊಂಡ್ಬಿಡ್ತಾನೆ. ಇಲ್ಲಿ ಅವೇದ್ಯಮೇಕಂ ಯದನನ್ಯವೇದಿನಾಂ ಕುತಾರ್ಕಿಕಾಣಾಂಚ ಸುವೇದ್ಯಮನ್ಯಥಾ ನಿರೀಕ್ಷ್ಯ ಚೇತ್ಥಂ ತ್ವಗುಣಗ್ರಹೋ ಗಣಂ ನಯಾತಿ ಮೋಹಂ ಗ್ರಹದೋಷ ಮುಕ್ತಿತಃ ಅವೇದ್ಯಮೇಕಂ ಯದನನ್ಯವೇದಿನಾಂ ಕುತಾರ್ಕಿಕಾಣಾಂಚ ಸುವೇದ್ಯಮನ್ಯಥಾ ನಿರೀಕ್ಷ್ಯ ಚೇತ್ಥಂ ತ್ವಗುಣಗ್ರಹೋ ಗುಣಂ ನಯಾತಿ ಮೋಹಂ ಗ್ರಹದೋಷ ಮುಕ್ತಿತಃ. ಹೇಳೋ ಹೇಳು ಅವೇದ್ಯಂ ಏಕಂ ಯತ್ ಅನನ್ಯವೇದಿನಾಂ ಕುತಾರ್ಕಿಕಾಣಾಂ ಚ ಸುವೇದ್ಯಂ ಅನ್ಯಥಾ ನಿರೀಕ್ಷ್ಯ ಚ ಇತ್ಥಂ ತು ಅಗುಣಗ್ರಹೋ ಅಗುಣಂ ನ ಯಾತಿ ಮೋಹಂ ಗ್ರಹದೋಷ ಮುಕ್ತಿತಃ. ಯತ್ ಅನನ್ಯವೇದಿನ, ಯಾವ ಪರಮಾರ್ಥ ತತ್ವವು ಅನನ್ಯವೇದಿಗಳಿಗೆ ಅಂದ್ರೆ ತಮಗಿಂತ ಬೇರೆ ಎಲ್ಲದ್ದಾಗಿದೆ ಎಂದು ಕಂಡುಕೊಂಡವರಿಗೆ, ನ ಅನ್ಯವೇದಿನ ಅನನ್ಯವೇದಿನ, ತಾನು ಬೇರೆ ಪರಮಾರ್ಥ ಬೇರೆ ಎಂದು ಕಂಡುಕೊಂಡವರು ತತ್ವ ಕಂಡುಕೊಂಡವರು ಅಲ್ಲ. ಆತ್ಮ ನನ್ನ ಆತ್ಮಸ್ವರೂಪವೇ ಆಗಿದೆ, ತಾನೇ ಆಗಿದ್ದೀನಿ ಅಂತ ಹೇಳಿ ಆತ್ಮರೂಪದಿಂದ ಕಂಡುಕೊಂಡಂತಹ ಜ್ಞಾನಿಗಳಿಗೆ ಇದು ಅವೇದ್ಯ ಅಂದ್ರೆ ತಿಳಿಯಲ್ಪಡುವುದಲ್ಲ ಅಂತ ಗೊತ್ತಾಗಿರುತ್ತೆ.
ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಮವಿಜಾನತಾಂ. ವಿಜಾನತ ಅಂದ್ರೆ ಜ್ಞಾನಿಗಳಿಗೆ ಇದು ಅವಿಜ್ಞಾತ ಅಂದ್ರೆ ಅವಿಷಯಭೂತಂ ಅಂತ, ಅದು ಗೊತ್ತಾಗುವಂಥದ್ದಲ್ಲ ಅಂತ ಗೊತ್ತಾಗಿರುತ್ತೆ. ಆದ್ರೆ ವಿಜ್ಞಾತಂ ಅವಿಜಾನತ, ಅಜ್ಞಾನಿಗಳಿಗೆ ಅದು ಗೊತ್ತಾಗುವಂಥದ್ದು ಅಂತ ತಿಳ್ಕೊಂಡಿರ್ತಾರೆ ಅಂತ ಕೇನೋಪನಿಷತ್ತು ಹೇಳಿದೆಯಲ್ಲ, ಅದನ್ನೇ ಇಂಡೈರೆಕ್ಟ್ ಈ ರೀತಿ ಹೇಳ್ತಾ ಇದ್ದಾರೆ. ಏನೋ ಅನನ್ಯ ವೇದಿಗಳು ಅಂದ್ರೆ ಏಕಾತ್ಮತೆಯನ್ನು ಕಂಡುಕೊಂಡವರು, ಬೇರೆ ಎಲ್ಲದ್ದಾಗಿ ತಾನೇ ಎಂಬುದಾಗಿ ಗುರುತಿಸಿಕೊಂಡಂತಹ ಜ್ಞಾನಿಗಳಿಗೆ ಅದು ಅವೇದ್ಯ ಅಂದ್ರೆ ಅಗೋಚರ, ಅಗ್ರಾಹ್ಯ, ಅವಿಷಯಭೂತ ಅಂತ ಹೇಳಿ ಗೊತ್ತಾಗಿರುತ್ತೆ. ಆದರೆ ಕುತಾರ್ಕಿಕರಾದವರಿಗೆ, ಯಾರು ಕುತಾರ್ಕಿಕರೋ ಬುದ್ಧಿಯಿಂದಲೇ ವಿಚಾರ ಮಾಡಿ ತಿಳ್ಕೊತೀನಿ ಅಂತ ಹೋಗುವರೋ ಅವರಿಗೆ ಸುವೇದ್ಯ ಅಂತ ಆಗಿರುತ್ತೆ, ಚೆನ್ನಾಗಿ ಗೊತ್ತಾಗುವಂಥದ್ದು ಅಂತ. ಅದು ಅನ್ಯಥಾ ಅಂದ್ರೆ ಜ್ಞಾನಿಗಳಿಗಿಂತ ಮತ್ತೊಂದು ಪ್ರಕಾರವಾಗಿ ಸುವೇದ್ಯ ಅಂತ ಅಂದ್ಕೊಂಡಿರ್ತಾರೆ, ಅಂದ್ರೆ ಅವ್ರಿಗೆ ಗೊತ್ತಾಗಿರಲ್ಲ ಅಂದ್ರೆ ಅರ್ಥ. ಅದೇ ಕುತಾರ್ಕಿಕರು ಅಂದ್ರಲ್ಲ, ಕುತಾರ್ಕಿಕರು ಒಂದು ವಿಶೇಷ ಕೊಟ್ಟದ್ರಿಂದ ಅವರು ಸುವೇದ್ಯರು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಅದು ಗೊತ್ತಾಗಿರೋಲ್ಲ. ಯಾರು ಗೊತ್ತಾಗುವಂಥದ್ದು ಅಂತ ತಿಳ್ಕೊಂಡಿರ್ತಾರೋ ಅವ್ರಿಗೆ ಆ ಬ್ರಹ್ಮ ಗೊತ್ತಾಗಿರಲ್ಲ. ಯಾರಿಗೆ ಇದು ಗೊತ್ತಾಗ್ಬರೋದಲ್ಲ ಅಂತ ಗೊತ್ತಾಗಿರುತ್ತೋ ಅವ್ರು ಅದನ್ನು ಗೊತ್ತು ಮಾಡ್ಕೊಂಡಿರ್ತಾರೆ. ಪ್ರತಿಬೋಧ ಇದು ಅವಿಜ್ಞಾತಂ ಯಸ್ಯ ಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದ ಸಹ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಮವಿಜಾನತಾಂ. ನಾಹಂ ಮನ್ಯೇಷು ವೇದೇತಿ ನೋ ನ ವೇದೇತಿ ವೇದ ಚ ಯೋ ನಸ್ತದ್ವೇದ ತದ್ವೇದ ಯೋ ನ ವೇದೇತಿ ವೇದ ಚ ಅಂತ ಕೇನೋಪನಿಷತ್ತಿನಲ್ಲಿ ಚೆನ್ನಾಗಿ ತಿಳಿದಿದ್ದೀನಿ ಅಂದ್ರೆ ನಿಂಗೇನು ಗೊತ್ತಿಲ್ಲ ಅಂತಾರೆ. ಯದಿ ಮನ್ಯೇಷು ವೇದೇತಿ ದಭ್ರಮೇವಾಪಿ ನೂನಂ ಅಂದ್ರು. ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಹೋಗಿ ಮುಟ್ಟಳ, ನಿಂಗೇನು ಗೊತ್ತಿಲ್ಲ ಅಂತ. ಗೊತ್ತೇ ಇಲ್ಲ ಅಂದ್ರೆ ಮತ್ತೆ ಹೇಳ್ಕೊಡ್ತೀನಿ ಇನ್ನೇನು, ಗೊತ್ತೇ ಇಲ್ಲ ಅಂದ್ರೂ ತಪ್ಪು ಅಂತಾರೆ, ಚೆನ್ನಾಗಿ ಗೊತ್ತೂ ತಪ್ಪು ಅಂತಾರೆ. ಏನ್ ಮಾಡೋದು ಅಂದ್ರೆ ಹೌದು ಗೊತ್ತಾಗೋದಲ್ಲ ಅಂತ ಗೊತ್ತು ಮಾಡ್ಕೊಂಡಿದ್ರೆ ನಿಂಗೆ ಗೊತ್ತಾಗಿದೆ ನಾನು ಗೊತ್ತು ಮಾಡ್ಕೋತೀನಿ, ನಿಂಗೆ ಗೊತ್ತಾಗುವಂಥದ್ದು ಗೊತ್ತು ಮಾಡ್ಕೊಂಡಿದ್ರೆ ನಿಂಗೆ ಗೊತ್ತಾಗಿಲ್ಲ ನಾನು ನಿಂಗೆ ಹೇಳ್ತೀನಿ ಕಣಪ್ಪ ಅಂತ. ಈ ರೀತಿ ಭಾಷೆ ಇದೆ. ಅದರಿಂದ ಕುತಾರ್ಕಿಕರಿಗೆ ಅದು ಸುವೇದ್ಯ ಅಂತ ಆಗಿರುತ್ತೆ. ಈ ರೀತಿಯಾಗಿ ಗುಣಗ್ರಹ ಸನ್ ಅಂದ್ರೆ ಗುಣವನ್ನು ಗ್ರಹಿಸದೆ, ಅಂದ್ರೆ ಯಾವುದೇ ವಿಶೇಷ ನಾಮ ರೂಪ ಕ್ರಿಯೆ ಇದೆಲ್ಲ ಗುಣಗಳು, ಇದನ್ನು ಗ್ರಹಿಸದೆ ಅಗುಣ ಅಂದ್ರೆ ನಿರ್ಗುಣವಾಗಿರುವ ಆತ್ಮತತ್ವವನ್ನ ನಿರೀಕ್ಷ ಕಂಡುಕೊಂಡವರಾಗಿ ಗ್ರಹದೋಷ ಮುಕ್ತಿತಃ ಅಂದ್ರು. ಅನಾತ್ಮವನ್ನು ಗ್ರಹಣೆ ಮಾಡೋದು ಅನ್ನೋದೇ ಒಂದು ದೋಷ. ಗ್ರಹ ಅಂದ್ರೆ ಅನಾತ್ಮ ಗ್ರಹ, ಅನಾತ್ಮವನ್ನು ತಿಳಿಯೋದು ಗೊತ್ತು ಮಾಡ್ಕೊಳ್ಳೋದು ಅನ್ನೋ ದೋಷ ಇದೆಯಲ್ಲ, ಈ ದೋಷ ನಮಗೆಲ್ಲರಿಗೂ ಇದೆ. ನಾವು ಅನಾತ್ಮವನ್ನು ನೋಡ್ತಾ ಇದ್ದೀವಿ ಅಂದ್ರೆ ನಾವು ದೋಷಯುಕ್ತರಾದೀವಿ ಅಂತ ಅರ್ಥ. ನಮಗಿಂತ ಬೇರೆ ಯಾರು ಇನ್ನೊಂದನ್ನು ಕಂಡ್ವಿ ಅಂದ್ರೆ ನಮ್ಮಲ್ಲಿ ಅಜ್ಞಾನವಿದೆ, ನಾವು ದೋಷಿಗಳು, ನಾವು ಪರಿಚ್ಛಿನ್ನರು, ನಾವು ಸಂಸಾರಿಕ ದುಃಖಿಗಳು ಅಂತ ಆಗತ್ತೆ. ಹಾಗಾಗಿ ಗ್ರಹ ದೋಷ ಮುಕ್ತಿದ ಗ್ರಹಣೆ ಮಾಡೋದು ಎಂಬ ದೋಷದಿಂದ ಮುಕ್ತಿ ಆದದ್ರಿಂದ ಆ ಜ್ಞಾನಿ ಮತ್ತೆ ಮೋಹಂ ನಯಾತಿ, ಮತ್ತೆ ಮೋಹಕ್ಕೆ ಒಳಗಾಗೋದಿಲ್ಲ. ಕಂಡುಕೊಳ್ಳುತ್ತಲೇ ಮುಕ್ತನಾಗಿ ಕೃತಕೃತ್ಯನಾಗಿ ಅವನು ಅವನಿಗೆ ಮತ್ತೆ ಅಜ್ಞಾನ, ಈ ಭ್ರಾಂತಿ, ಈ ವಿಷಯಾಸಕ್ತಿ, ಸತ್ಯತ್ವ ಬುದ್ಧಿ ಯಾವುದು ಬರಲ್ಲ, ಎಲ್ಲ ಹೋಗ್ಬೇಕು, ದೋಷದ ಮುಕ್ತನಾಗ್ಬಿಡ್ತಾನೆ. ಭೇದಗ್ರಹಣದಿಂದಲೇ ಮಾಯಾಮೋಹವು ಭೇದಗ್ರಹಣದಿಂದಲೇ ಮಾಯಾಮೋಹವು ಉಂಟಾಗುವುದೆಂದು ಹಿಂದೆ 5ನೇ ಶ್ಲೋಕದಲ್ಲಿ ಹೇಳಿದ್ದಷ್ಟೇ. ಈ ಭೇದಗ್ರಹಣ ದೋಷವು ಹೋಗಬೇಕಾದರೆ ಆತ್ಮತತ್ವವು ನನ್ನ ಸ್ವರೂಪವೇ, ಅದು ಅದ್ವಿತೀಯವಾಗಿರುವುದರಿಂದ ಅವೇದ್ಯವಾಗಿದೆ. ಏಕೆಂದರೆ ಅದರಲ್ಲಿ ಅರಿಯುವವನು ಅರಿಯುವ ವಿಷಯ ಎಂಬ ಭೇದವಿರುವುದಿಲ್ಲ. ಹೀಗೆಂಬ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು. ಇದನ್ನು ಬಿಟ್ಟು ತನಗಿಂತ ಬೇರೆಯಾಗಿ ವಸ್ತುವನ್ನು ಕಾಣುವವರಿಗೆ ಆತ್ಮತತ್ವವು ಉಪಾಧಿಯಿಂದ ತನಗಿಂತ ಬೇರೆಯಾಗಿ ಕಾಣುವುದರಿಂದ ಅದನ್ನು ಅರಿತುಕೊಳ್ಳಬಹುದೆಂದೇ ತೋರುತ್ತದೆ. ಆತ್ಮತತ್ವವು ಜ್ಞಾನಿಗೆ ಅವಿಜ್ಞಾತವಾಗಿಯೂ ಅಜ್ಞನಿಗೆ ವಿಜ್ಞಾತವಾಗಿಯೂ ಇರುತ್ತದೆ ಎಂಬ ಶ್ರುತಿಯ ಅಭಿಪ್ರಾಯವೇ ಇದು. ಏನು ಹಾಗಂದ್ರೆ ಅಜ್ಞಾನಿಗಳಿಗೆ ವಿಜ್ಞಾತ ಅಂದ್ರೆ ಏನು? ಅದು ತಿಳಿಯಲ್ಪಡುವಂಥದ್ದು ತಂದ್ಕೊಳ್ಳೋದೇ ವಿಜ್ಞಾತ ಅಂತ ಇದ್ದಾರೆ. ಅವ್ರು ತಿಳ್ಕೊಂಡಿರ್ತಾರೆ ಅಂತ ಅರ್ಥ ಅಲ್ಲ. ಇನ್ನೊಂದು ಏನು ಅಂದ್ರೆ ತಮ್ಮನ್ನು ಯಾವುದೋ
ತಮ್ಮನ್ನು ಯಾವುದೋ ಒಂದು ರೂಪ ತಿಳ್ಕೊಂಡಿರಲ್ಲ. ನಾನು ಪರಮಾತ್ರು, ಕರ್ತೃ, ಭೋಕ್ತೃ, ಜ್ಞಾಸರು ಅಂತ. ನಾನು ನನಗೆ ಗೊತ್ತು ಅಂತಂದ್ರೆ ಅವರು ತಪ್ಪಾಗಿ ತಮ್ಮನ್ನು ಗೊತ್ತು ಮಾಡ್ಕೊಂಡು ಗೊತ್ತು ಅಂತ ಇದ್ದಾರೆ. ಯಾರ್ಯಾರು ತಮ್ಮ ಸ್ವರೂಪವನ್ನ ವಿಶೇಷ ರೂಪದಿಂದಲೂ ಕ್ರಿಯಾಕಾರಕ ರೂಪದಿಂದಲೂ ಗುರುತಿಸ್ಕೊಂಡಿರ್ತಾರೋ ಅವ್ರು ಯಾರು ಆತ್ಮಸ್ವರೂಪವನ್ನು ಅರಿಯರು. ಯಾಕಂದ್ರೆ ಆತ್ಮನಿಗೆ ಕ್ರಿಯಾಕಾರಕ ಸಂಬಂಧವಿಲ್ಲ, ವಿಶೇಷವಿಲ್ಲ, ಪರಿಚ್ಛಿನ್ನತೆ ಇಲ್ಲ, ಯಾವುದೇ ಒಂದು ಮಾರ್ಪಾಡು ಇಲ್ಲ. ಅದು ಲೋಕದ ಎಲ್ಲರೂ ಕೂಡ ನನ್ನ ಚೆನ್ನಾಗಿ ಗೊತ್ತಪ್ಪ, ನನ್ನನ್ನು ನಾನು ತಿಳ್ಕೊಂಡಿದ್ದೀನಿಪ್ಪ ಅಂತ. ನನ್ನನ್ನು ನಾನು ತಿಳ್ಕೊಂಡಿದ್ದೀನಿ ಹೇಗೆ ಅಂದರೆ, ಇಲ್ಲ ಜಾತಿ ಕುಲ ಗೋತ್ರ ವರ್ಣ ಆಶ್ರಮಾದಿಗಳಿಂದ, ಇಲ್ಲ ಬುದ್ಧಿವಂತ ದಡ್ಡ ಗುಣ ಈ ರೀತಿ ಕೆಲವು ಗುಣಗಳಿದ್ರು, ಕೆಲವು ಜಾತಿ ವಿಷಯ ತಿಳ್ಕೊಂಡಿರ್ತಾರೆ. ಉಪನಿಷತ್ತುಗಳು ಹೇಳೋ ಹಾಗೆ ತಿಳ್ಕೊಂಡವರಾಗಿರಲ್ಲ. ಉಪನಿಷತ್ತು ಅದನ್ನ ತನ್ನದಾದ ಒಂದು ವಿಶೇಷ ರೀತಿಯಲ್ಲಿ ತಿಳಿಸ್ಕೊಡ್ತಾ, ನಿಷೇಧವನ್ನು ತಿಳಿಸ್ಕೊಡುತ್ತಾ ತಿಳಿಸ್ಕೊಡ್ತಲ್ಲ. ಆ ರೀತಿ ಯಾರು ಗೊತ್ತು ಮಾಡ್ಕೊಂಡಿದ್ದಾರೆ ಅವರಿಗೆ ಆತ್ಮತತ್ವ ಗೊತ್ತಾಗಿದೆ ಅಂತ ಬೇಕಾದ್ರೆ ಹೇಳ್ಬೋದು. ಇವಾಗ ಗೊತ್ತಾದವರು ಗೊತ್ತಾಗಿದೆ ಅಂತ ಹೇಳಲ್ಲ. ಯಾರು ಗೊತ್ತಾಗಿದೆ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಗೊತ್ತಾಗಿರಲ್ಲ ಅಷ್ಟೇ. ಆತ್ಮತತ್ವ ಜ್ಞಾನಿ ಆದವನಿಗೆ ಏನಪ್ಪ ನಮೋವಿ ಬ್ರಹ್ಮಿಷ್ಠಾಯ ಗೋಕಾಮ ಬ್ರಹ್ಮಿಷ್ಠೋಸಿ ಅಂತ ಹೇಳಿದ್ರ, ನಮೋವಿ ಬ್ರಹ್ಮಿಷ್ಠಾಯ ಅಂದ್ರು. ಯಾಕೆ ಬ್ರಹ್ಮಿಷ್ಠರಿಗೆ ನಮಸ್ಕಾರ, ನಮಗೆ ಹಸು ಬೇಕು, ಆಶ್ರಮ ಇದೆ, ಕೇಳಿ ನಿಮ್ಗೆ ಏನಾದ್ರು ಡೌಟ್ ಇದೆ ಕೇಳಿದ್ರೆ ಹೇಳೋಣ ಅಂದ್ರು. ಅದು ಜ್ಞಾನಿಗಳ ಲಕ್ಷಣ. ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂದ್ರೆ ಆಯ್ತು, ಅಲ್ಲಿಗೆ ಬಿದ್ದು. ಬಹಳ ಕಷ್ಟ. ಎಲ್ಲಿ ಒಂದೇ ವಿಷಯದಲ್ಲಿ ಹೀಗೆ ಕಂಡ್ರಿ, ಯಾವ ವಿಷಯದಲ್ಲೂ ಈ ರೀತಿ ಇಲ್ಲ. ಲೆಕ್ಕ ಆಗಲಿ, ವ್ಯಾಕರಣ ಆಗಲಿ, ಸೈನ್ಸ್ ಆಗಲಿ, ತಿಳ್ಕೊಂಡಿದ್ದೀನಿ ಅಂತ ಅರ್ಥ. ತಿಳ್ಕೊಂಡಿಲ್ಲ ಅಂದ್ರೆ ತಿಳ್ಕೊಂಡಿದ್ದೀನಿ ಅಂತಂದ್ರೆ ಇದು ಏನ್ ಭಾಷೆ ಇದು? ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಅದ್ವಿತೀಯಾತ್ಮ ತತ್ವವು ತನಗಿಂತ ಅನನ್ಯವೆಂಬುದನ್ನು ಕಂಡುಕೊಳ್ಳಬೇಕು. ಆಗ ದ್ವೈತ ಗ್ರಹಣವು ತೊಲಗಿ ಮೋಹವು ಹೋಗಿಬಿಡುತ್ತದೆ. ಮೋಹಕ್ಕೆ ಕಾರಣ ದ್ವೈತವನ್ನು ನೋಡೋದೆ. ದ್ವೈತವನ್ನು ನೋಡೋ ಕಾರಣ ಆತ್ಮನ ಅರಿದೇ ಇರೋದು. ಆತ್ಮನ ಅರಿಯದ ಕಾರಣ ವಿಷಯಾಸಕ್ತನಾಗಿರೋದು, ಪರಿಚಯ ಗೈಡೆನ್ಸ್ ಇಲ್ಲದೆ ಇರೋದು. ಗೈಡೆನ್ಸು ಇಲ್ಲ, ವಿಷಯಾಸಕ್ತಿಯೂ ಇದೆ. ಆತ್ಮನ ಅರಿಬೇಕು ಅಂತ ಎಷ್ಟೋ ಜನ ಗೊತ್ತಿಲ್ಲ. ಎಲ್ಲ 199 ಜನ ಪ್ರಪಂಚದಲ್ಲಿ ಏನೋ ಅರಿಬೇಕು, ಅದನ್ನು ಓದಬೇಕು, ಇದು ತಿಳ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಹೊರತು ಆತ್ಮನೂ ತಿಳಿಬೇಕಾದ ಒಂದು ವಸ್ತು ಅನ್ನೋದು 199 ಜನ ಗೊತ್ತಿಲ್ಲ. ಎಲ್ಲರೂ ತಿಳ್ಕೊಬೇಕಾದ ಏನು ಅಂದ್ರೆ ಸೈನ್ಸ್ ಓದಬೇಕು, ಕಾಮರ್ಸ್ ಓದಬೇಕು, ಇಲ್ಲ ಇಂಜಿನಿಯರ್ ಓದಬೇಕು, CA ಓದಬೇಕು, ವೇದ ಓದಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು, ಹಾಗನ್ಕೊಂಡಿದ್ದಾರೆ ಹೊರತು ಆತ್ಮನ ತಿಳ್ಕೋಬೇಕು ಅಂತ ಯಾರು. ತಮೇವ ಧೀರೋ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಬ್ರಾಹ್ಮಣ ಶ್ರುತಿ. ಧೀರನಾದವನು ಒಬ್ಬ ತಿಳ್ಕೊಳಕ್ ಹೋಗ್ತೀನಿ ಅನ್ಸ್ಬಿಡ್ತಾನಂತೆ. ಅಥೋನ್ಯಥಾ ನ ಗ್ರಹನಾಶ ಇಷ್ಯತೆ ವಿಮೋಹ ಬುದ್ಧಿರ್ಗ್ರಹ ಏವ ಕಾರಣಂ ಗ್ರಹೋಪ್ಯಹೇತುಸ್ತನ ಅನಲಸ್ತ್ವನಿಂಧನೋ ಯಥಾ ಪ್ರಶಾಂತಿಂ ಪರಮಾಂ ತಥಾಮ್ರಜೇ. ತುಂಬಾ ಶಬ್ದ ಆಗ್ತಾ ಇದೆ, ಯಾರ್ದು ಗೊತ್ತಾಗ್ತಿಲ್ಲ. ಭಾಗ್ಯ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸಿಲ್ಲ, ಕಟ್ ಆಗ್ತಾ ಇದೆ. ಆಯ್ತು. ಅತಃ ಅನ್ಯಥಾ ನ ಗ್ರಹನಾಶಃ ಇಷ್ಯತೆ ವಿಮೋಹ ಬುದ್ಧೇಃ ಗ್ರಹಃ ಏವ ಕಾರಣಂ ಗ್ರಹಃ ಅಪಿ ಹೇತುಃ ತು ಅನಲಃ ಹೇತುಃ ತು ಅನಲಃ ತು ಅನಿಂಧನಃ ಯಥಾ ಪ್ರಶಾಂತಿಂ ಪರಮಾಂ ತಥಾ ವ್ರಜೇತ್. ಅಷ್ಟೇ ಕಲ ಕಾಣುತ್ತೋ, ಕಣ್ಣು ಹಂಗೆ ಕಾಣಿಸುತ್ತೋ, ಪುಣ್ಯನದ್ಧ ಅಂತ ಹೆಂಗೆ ಕಾಣ್ತದೋ.
ಅಥೋನ್ಯಥ. ಏನು ಭಾರಿ ಗಲಾಟೆ. ಇಬ್ರು ಮ್ಯೂಟ್ ಮಾಡ್ಕೊಂಡಿರ್ಲಿಲ್ಲ, ಮಾಡಿದೀನಿ ಗುರುಗಳು. ಮಾಡ್ದ? ಯಾಕೆ ಮ್ಯೂಟ್ ಮಾಡಲ್ಲ ಕೆಲವನ್ನ? ಅಲ್ಲಲ್ಲ, ನಾನ್ ಮಾಡೋದಲ್ಲ ಗುರುಗಳೇ, ಅವ್ರು ಮಾಡಿರ್ತೀನಿ, ಅವ್ರು ತಿರ್ಗಾ ಅನ್ಮ್ಯೂಟ್ ಮಾಡ್ಕೊಳ್ತಾರೆ. ನೀವು ಈ ಕ್ಲಾಸ್ಗೆ ಆತರ ಮಾಡಿಲ್ಲ ನಾನು. ಈ ಕ್ಲಾಸ್ ಮಧ್ಯದಲ್ಲಿ ಯಾರನ್ನ ಯಾಕೆ ಮಾಡಿಲ್ಲ? ಈ ಕ್ಲಾಸ್ಗೂ ಹಾಗೆ ಮಾಡ್ಬೇಕಾಗಿತ್ತು. ಹಾ, ಅತಃ ಅಂದ್ರೆ ಹಿಂದೆ ಹೇಳಿದ ಪ್ರಕಾರಕ್ಕಿಂತ ಮತ್ತೊಂದು ಪ್ರಕಾರ ಈ ಆತ್ಮಜ್ಞಾನ ಬಿಟ್ಟು ಹೇಗಾದ್ರೂ ತಿಳ್ಕೊಳ್ಳಿ, ಏನೇನಾದ್ರೂ ತಿಳ್ಕೊಳ್ಳಿ, ಎಷ್ಟೇ ಶಾಸ್ತ್ರ ಓದಿ, ಎಷ್ಟೇ ಲೌಕಿಕ ವಿದ್ಯಾಭ್ಯಾಸ ಮಾಡಿ, ಏನೇನೇನೇನೇ ಕಲ್ತ್ಕೊಂಡ್ರು ಕೂಡ ಗ್ರಹ ನಾಶ ಅಂತ ಆಗಲ್ಲ. ಗ್ರಹ ಅಂದ್ರೆ ಇನ್ನೇನಿಲ್ಲ, ನವಗ್ರಹ ನಾಶ ಅಲ್ಲ, ವಿಷಯಗ್ರಹ ನಾಶ. ವಿಷಯಗಳನ್ನು ಗ್ರಹಣೆ ಮಾಡೋದು ಅನ್ನೋದು ತಪ್ಪೋಗಲ್ಲ ಅಂತ. ಗ್ರಹನ್ನಾಮ ಗೃಹ್ಣಾತಿ ಇತಿ ಗ್ರಹ, ಇಂದ್ರಿಯೈ ವಿಷಯಾನ್ ಗೃಹ್ಣಾತಿ ಇತಿ ಗ್ರಹ ಅಂತ ಇದೆ. ಇಂದ್ರಿಯಗಳಿಂದ ವಿಷಯವನ್ನು ನೋಡೋದು ತಪ್ಪಲ್ಲ. ಎಲ್ಲಿವರೆಗೆ ಇಂದ್ರಿಯಗಳಿಂದ ವಿಷಯ ನೋಡ್ತಾ ಇರ್ತಾನೋ ಅಲ್ಲಿವರೆಗೆ ಅವನಿಗೆ ರಾಗದ್ವೇಷ ತಪ್ಪಿದ್ದಲ್ಲ, ಅನುಕೂಲ ಪ್ರತಿಕೂಲ ಭಾವನೆ ತಪ್ಪಿದ್ದಲ್ಲ, ಶೋಕಮೋಹ ತಪ್ಪಿದ್ದಲ್ಲ. ಯಾಕಂದ್ರೆ ಬರೀ ಇಂದ್ರಿಯಿಂದ ವಿಷಯ ನೋಡೋಕ್ಕಾಗಲ್ಲ. ಇಂದ್ರಿಯಿಂದ ವಿಷಯ ನೋಡಿದ ಕೂಡಲೇನೆ ಅದು ಚೆನ್ನಾಗಿದೆ, ಅನುಕೂಲವಾಗಿಲ್ಲ, ಬೇಕು ಬೇಡ ಇದು ಕೊಟ್ಟೇ ಇಂದ್ರಿಯ ವ್ಯಾಪಾರ ಮಾಡುತ್ತೆ ಹೊರತು ಸುಮ್ಮನೆ ಹಿಂದೆ ಪ್ರಪಂಚಗಳ ಹೋಗೋದೇ ಇಲ್ಲ. ಅದು ಸ್ವಭಾವ. ಅದು ಹಾಗಾಗಿ ನಾನು ಪ್ರಪಂಚದ ಕಡೆಯಿಂದ ಇಂದ್ರಿಯ ಹಿಮ್ಮೆಟ್ಟಬೇಕು, ಅದರ ಕಡೆ ನೋಡೋದು ಬಿಡಬೇಕು ಅಂತಂದ್ರೆ ಅದರ ಸುಳ್ಳು ಗೊತ್ತಾಗಬೇಕು, ಬಾಧಿತವಾಗಬೇಕು, ಅವಾಗ ಹೋಗಲ್ಲ. ಆದರೆ ಆತ್ಮಜ್ಞಾನ ಆಗುವವರೆಗೂ ಏನ್ ಮಾಡಿದ್ರು ಪ್ರಪಂಚದ ತೋರಿಕೆ ಸುಳ್ಳು ಅಂತ ಅನಿಸೋದೇ ಇಲ್ಲ. ಹೇಗೆ ಎಚ್ಚರ ಆಗುವವರೆಗೂ ಕನಸಿನ ದೃಶ್ಯ ಸುಳ್ಳು ಅಂತ ಆಗಲ್ವೋ, ಎಷ್ಟೇ ನೀವು ತರ್ಕ ಮಾಡಿ ಇಲ್ಲಿಂದ ಹೇಳ್ಬೋದು ಕನಸು ಸುಳ್ಳು, ಕನಸು ತೋರಿಕೆ, ಕನಸನ್ನು ಒಬ್ಬರಿಗೆ ಮಲ್ಕೊಂಡಾಗ ಆಗತ್ತೆ, ರಾತ್ರಿ ಆಗತ್ತೆ, ಎಷ್ಟೇ ತರ್ಕ ಮಾಡಿ ಕನಸಿದ್ದಾಗ ನೀವು ತಿಳ್ಕೊಳ್ಳಿ ನೋಡೋಣ. ಟಿಪ್ಪರ್ಲಾಗ ಹೊಡೆದು ಕನಸಿದ್ದಾಗ ಕನಸನ್ನು ಸುಳ್ಳು ತಿಳ್ಕೊಳಕ್ಕಾಗಲ್ಲ. ಹಾಗೆ ಈ ಎಚ್ಚರದಲ್ಲಿ ಪ್ರಪಂಚವನ್ನು ನೋಡುತ್ತಿರುವಾಗ ಪ್ರಪಂಚವನ್ನು ಸುಳ್ಳು, ಇದು ಬರೀ ತೋರಿಕೆ, ಈ ಭ್ರಾಂತಿ ಏನ್ ಮಾಡಿದ್ರು ತಿಳ್ಕೊಳಕ್ಕಾಗಲ್ಲ. ಆತ್ಮಜ್ಞಾನ ಮಾಡ್ಕೊಂಡೇ ಇದನ್ನು ಹೊಡೆದಾಕ್ಬೇಕು. ಇವಾಗ ಆತ್ಮಜ್ಞಾನ ಮಾಡ್ಕೋಕೆ ಪ್ರಪಂಚ ಬಿಡ್ಬೇಕೋ, ಪ್ರಪಂಚ ಬಿಡೋದಕ್ಕೆ ಆತ್ಮಜ್ಞಾನ ಮಾಡ್ಕೋಬೇಕು? ಯಾವ್ದು ಮುಂಚೆ? ಹುಚ್ಚು ಬಿಡೋದಕ್ಕೆ ಮದುವೆ ಆಗ್ಬೇಕಾ, ಮದುವೆ ಆಗೋದಕ್ಕೆ ಹುಚ್ಚು ಬಿಡ್ಬೇಕಾ? ಇವಾಗ ನಮ್ಮ ಕೈಲಿರೋದು ಪ್ರಪಂಚ ಬಿಡೋದು ನಮ್ಮ ಕೈಲಿದೆ, ಆತ್ಮಜ್ಞಾನ ಆಗೋದು ನಮ್ಮ ಕೈಲಿಲ್ಲ. ಅದನ್ನ ಪ್ರಪಂಚ ಬಿಡೋದನ್ನ ಮುಂಚೆ ಅಭ್ಯಾಸ ಮಾಡ್ಕೊಳ್ಳೋಣ. ಪ್ರಪಂಚವೆಲ್ಲ ಪೂರ್ತಿ ಬಿಟ್ಟು ಆಸಕ್ತಿ ಎಲ್ಲ ಬಿಟ್ಕೊಂಡಾಗ ಗುರುಗಳು ಅಜ್ಞಾನ ಕಳೀತಾರೆ. ಅಜ್ಞಾನ ಕಳ್ಕೊಳ್ಳೋದು ನಮ್ಗಾಗಲ್ಲ. ಅಜ್ಞಾನ ಚಪ್ಪಡಿ 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 ತೆಗೀರಿ. ಲಕ್ಷ್ಮಿ ಅವ್ರದ್ದು. ಲಕ್ಷ್ಮಿ ಅವ್ರದ್ದು. ಹಾ ತೆಗೀರಿ. ಅವ್ರು ತೆಗಿತಾ ಇಲ್ಲ. ಹಾ ಇವಾಗ ಹೇಳಿ. ಮತ್ ಬಂತು. ಅವ್ರು ತಿರ್ಗಾ ಅವ್ರ ಪ್ರೆಸ್ ಮಾಡ್ಕೊಳ್ತಾರೆ. ನೀವು ಮಾಡ್ಬೇಡಿ, ಯಾರು ಫೋನೇ ಮುಟ್ಬೇಡಿ. ನಾನು ಹಾ ಇರಿ ಒಂದು ನಿಮಿಷ. ಬಧಿರ ಆ ಕಂದ ಇತರ ಪಾನ ಕಂಟ್ರೋಲ್ ಸ್ಟೇಷನ್ ಏನ್ ಮಾಡ್ಬೇಕು? ನೀವು ಮಾಡ್ತೀರಿ ಅವ್ರು ಬಿಡ್ತೀನಿ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಗುರುಗಳೇ ನೀವು ಕಂಟಿನ್ಯೂ ಮಾಡಿ, ಅವ್ರನ್ನ ಅನ್ಮ್ಯೂಟ್ ಮಾಡಿ. ಪಾಪ ಅವ್ರು ಹೇಳಕ್ ಒದ್ದಾಡ್ತಾ ಇದ್ದಾರೆ, ಬಾಯಿ ಬಿಡ್ತಾ ಇದ್ದಾರೆ, ಬಾಯಿ ಎಲ್ಲಾರು ಕಾಣಿಸ್ತಾ ಇದ್ದಾರೆ, ನಂಗೆ ಏನು ಕಳಿಸ್ತಾ ಇಲ್ಲ. ಒಳ್ಳೆ ಜೂಮ್ ಕಣ್ರಿ ಇದು. ಈ ಜೂಮ್ ಪಾಠ, ಇದರಲ್ಲಿ ಜ್ಞಾನ. ಬಾ 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 ಪರಮಾತ್ಮ ಆಗ್ಲಿ. ಮತ್ತೊಂದು ಪ್ರಕಾರದಿಂದ ಈ ಪ್ರಪಂಚವನ್ನು ಗ್ರಹಣೆ ಮಾಡೋದು ಅನ್ನೋದು ಏನ್ ಮಾಡೋದು ನಾಶವಾಗಲ್ಲ, ಬಿಟ್ಟು ಹೋಗೋದಿಲ್ಲ, ಅದಿದ್ದೇ ಇರುತ್ತೆ. ಏಕೆಂದ್ರೆ ವಿಮೋಹ ಬುದ್ಧೇ ಗ್ರಹೇವ ಕಾರಣ. ಈ ಭ್ರಾಂತಿ ಬುದ್ಧಿಗೆ, ಈ ಮೋಹ ಬುದ್ಧಿಗೆ ವಿಷಯವನ್ನ ಹಿಡಿಯೋದೇ ಕಾರಣ ಅಂತ ಇದ್ದಾರೆ. ವಿಷಯವನ್ನು ಹಿಡಿದಷ್ಟು ಭ್ರಾಂತಿ ಮೋಹ ಹೆಚ್ಚಾಗತ್ತೆ.
ಭ್ರಾಂತಿ ಬುದ್ಧಿಗೆ ಕಾರಣ ಏನು ಅಂದ್ರೆ ಪ್ರಪಂಚದ ಕಡೆಗೆ ನಿಮ್ಮ ಇಂದ್ರಿಯಗಳನ್ನು ಕಳಿಸೋದು, ಮನಸ್ಸನ್ನು ಕಳಿಸೋದು, ಈ ರೀತಿ ಬಹಿರ್ಮುಖರಾಗೋದೇ ಆ ಮೋಹ ಹೆಚ್ಚಾಗೋದಕ್ಕೂ ಅಜ್ಞಾನ ಹೆಚ್ಚಾಗೋದಕ್ಕೂ ಅದೇ ಕಾರಣ. ನೀವ್ ಹೇಳಿದ್ರಲ್ಲ, ಇತ್ತಾನೆ ಹೇಳಿದ್ರಿ ಪರಮಾತ್ಮನ ಪರಿಚಯ ಆಗೋ ತನಕ ಪ್ರಪಂಚ ಇದು ಬಿಡಕ್ಕಾಗಲ್ಲ ಅಂತ. ಹೌದೌದು, ಅದು ಪ್ರಪಂಚ ಬಿಡಕ್ಕಾಗೋ ತನಕ ಪರಮಾತ್ಮ ಆಗಲ್ಲ ಅಂತ. ಅದಂದ್ರೆ ಹಾಗೆ ಇಲ್ಲಿಂದ ಒಂದು ಹಂತದವರೆಗೆ ಪ್ರಪಂಚವನ್ನು ನೀವು ತಗ್ಗಿಸ್ಕೋಬೇಕು, ಪೂರ್ತಿ ಬಾಧಿತವಾಗಿರಲ್ಲ. ಆದ್ರೆ ನಿಮ್ಮ ಮನಸ್ಸಿನ ಆ ಕುತೂಹಲ ಮತ್ತೆ ಆ ಬಹಿರ್ಮುಖತೆ ಅನ್ನೋದು ಅಷ್ಟನ್ನ ನೀವು ಕಮ್ಮಿ ಮಾಡ್ಕೊಂಡಿದ್ರೆ ನಿಮ್ಮ ಮನಸ್ಸು ತಿಳಿಯಾಗತ್ತಲ್ಲ. ಆ ತಿಳಿಯಾದ ಮನಸ್ಸಿಗೆ ಉಪದೇಶ ಮಾಡಿದ್ರೆ ಅವಾಗ ತತ್ವಜ್ಞಾನ ಆಗಿ ಬಾಧೆ ಆಗತ್ತೆ. ನಿಮ್ಗೆ ಹಠ ಇದ್ದು, ಬಹಿರ್ಮುಖರಾಗಿಯೇ ಇದ್ದು, ವಿಷಯಾಸಕ್ತಿ ಇದ್ದು, ಸತ್ಯತ್ವ ಬುದ್ಧಿ ಹಠ ಇದ್ರೆ ಉಪದೇಶ ಮಾಡಿದ್ರೆ ಉಪದೇಶ ನಾಟಲ್ಲ. ಉಪದೇಶ ನಾಟಿಸ್ಕೊಳ್ಳೋಕ್ಕೋಸ್ಕರವಾಗಿ ಹೇಗೆ ಔಷಧಿ, ಆಯುರ್ವೇದ ಔಷಧಿ ಪಚ್ಚ ಮಾಡಿದ್ರೆ ಆ ಔಷಧಿ ನಾಟತ್ತೆ ಅಂತಾರೆ, ಅಪಚ್ಚ ಮಾಡಿದ್ರೆ ಔಷಧಿ ನಾಟಲ್ಲ ಅಂತ. ಹಾಗೆ ಈ ಗುರುಗಳ ಉಪದೇಶ ನಾಟಬೇಕಾದ್ರೆ ಮತ್ತು ನಿವೃತ್ತ ಬಾಹ್ಯ ಉತ್ಸುಕ್ಯ ಅಂತ ಹೇಳ್ತಾರೆ. ಬಾಹ್ಯ ಉತ್ಸುಕತೆಯನ್ನು ಬಿಟ್ಕೋಬೇಕು, ವಿಷಯ ದೋಷವನ್ನು ಕಂಡುಕೊಂಡು ವಿಷಯದ ಕಡೆಗೆ ಹೋಗೋದನ್ನು ಬಿಟ್ಕೋಬೇಕು. ಅದರಲ್ಲಿರ್ತ ಅನಿತ್ಯತ್ವ, ಅದರಲ್ಲಿರ್ತಕ್ಕಂತಹ ವಿಕಾರಿತ್ವ, ಅದರಲ್ಲಿರ್ತಕ್ಕಂತಹ ದುಃಖೋದರ್ಕತ್ವ, ದುಃಖ ಉದರ್ಕ, ದುಃಖ ಕೊಟ್ಟು ಹೋಗುತ್ತೆ, ಪ್ರತಿಯೊಂದು ಕ್ಷಣಿಕವಾಗಿದೆ, ಅನಿತ್ಯವಾಗಿದೆ ಮತ್ತು ಪ್ರತಿಯೊಂದು ಬದಲಾವಣೆ ಆಗ್ತಾ ಇದೆ. ಮತ್ತು ಅದರಿಂದ ಆಯಾಸಜನಕವೇ ಹೊರತು ಏನು ಸುಖ ಇಲ್ಲ. ಅಕಸ್ಮಾತ್ ಸುಖ ಅನುಭವಿಸಿದಂತಾದರೆ ಪುಣ್ಯ ಖರ್ಚಾಗತ್ತೆ ಹೊರತು ಸುಖ ಅನುಭವಿಸಿರಲ್ಲ, ನಿಮ್ ಪುಣ್ಯ ಹೋಗುತ್ತೆ ಅಷ್ಟೇ. ಆದ್ರಿಂದ ಪುಣ್ಯ ಖರ್ಚಾಗತ್ತೆ ಅನ್ನೋ ಅದನ್ನು ಕಂಡುಕೊಂಡು ಪ್ರಪಂಚ ಸುಖಕ್ಕೆ ಹಾತೊರಿಬಾರ್ದು. ಪ್ರಪಂಚ ಕಡೆ ಹೋದಷ್ಟು ಕೊಚ್ಚೆ ಬಳ್ಕೋತೀರಾ ನಿಮ್ಮ ಮನಸ್ಸಿಗೆ, ಕೊಚ್ಚೆ ಬಳ್ಕೊಂಡು ಇನ್ನೊಟ್ಟು ರಾಡಿ ಆಗತ್ತೆ ಹೊರತು ನಿಮ್ಮ ಮನಸ್ಸು ಪ್ಯೂರ್ ಆಗಲ್ಲ. ಅದ ಪ್ರಪಂಚವನ್ನು ಬಿಡೋದನ್ನ ಮುಂಚೆ ಸರ್ವಂ ದುಃಖ ಮನುಸ್ಮೃತ್ಯ ಕಾಮಭೋಗಾನ್ ನಿವರ್ತಯೇ ಅಜಂ ಸರ್ವಮನುಸ್ಮೃತ್ಯ ಜಾತನ್ನೈವ ತು ಪಶ್ಯತಿ ಅಂತ ಗೌಡಪಾದರು. ಸರ್ವಂ ದುಃಖ ಮನುಸ್ಮೃತ್ಯ ಶನೈರುಪರಮೇ ಬುದ್ಧಾಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇ. ಇದಿಷ್ಟು ನಿಮ್ಮ ಪ್ರಯತ್ನವೇ. ಜ್ಞಾನವಾಗೋದಕ್ಕೆ ಎಷ್ಟರ ಮಟ್ಟಿನ ಶುದ್ಧತೆಯನ್ನು ನೀವು ಸಂಪಾದನೆ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಗುರುಗಳ ಉಪದೇಶ ನಿಮ್ಗೆ ನಾಟಕತೆಯನ್ನು ತೀರ್ಮಾನ ಆಗುತ್ತೆ. ಶುದ್ಧತೆಯನ್ನು ಚೆನ್ನಾಗಿ ಮಾಡ್ಕೋಬೇಕು, ಅಂತಃಕರಣ ಪ್ಯೂರ್ ಆಗಬೇಕು. ಹಾಗೆ ಅಂದ್ರೆ ಆತ್ಮ ಸಮ ನೈರ್ಮಲ್ಯ, ಆತ್ಮ ಸಮ ಸೂಕ್ಷ್ಮ, ಆತ್ಮ ಸಮ ವ್ಯಾಪಕವಾಗಿ ನಿಂತು ಬಿಡ್ಬೇಕು. ಅದು ರಿಪಲ್ಸ್ ಇಲ್ಲದೆ ಇರತಕ್ಕಂತಹ ನೀರಿನಂತೆಯೇ ನಿಂತು ಬಿಟ್ರೆ ಮನಸ್ಸು, ಅಂಥ ಮನಸ್ಸಿಗೆ ನೆಪ ಮಾತ್ರಕ್ಕೆ ಅನುಭವಿಯಾದ ಗುರು ಉಪದೇಶ ಮಾಡಿದ ಕೂಡಲೇ ಟಕ್ಕನೆ ಗೊತ್ತಾಗತ್ತೆ. ಈ ಮನಸ್ಸನ್ನೇ ನಿಲ್ಲಿಸ್ಕೋದೆ ಹೋದ ಅದು ಹೊಯ್ದಾಡ್ತಾ ಇದ್ರೆ ಅದರಲ್ಲಿ ಚಂಚಲತೆ, ವಿಕ್ಷೇಪ, ವಿಷಯವಾಸನೆ, ಕಷಾಯ, ರಾಗಾದಿ ದೋಷಗಳಿದ್ರೆ ಅದು ಅಕ್ಸೆಪ್ಟೇ ಉಪದೇಶವನ್ನ ಗ್ರಹಣೆ ರಿಸೀವೇ ಮಾಡ್ಕೊಳ್ಳಲ್ಲ, ಅದು ರೀಬೌಂಡ್ ಆಗತ್ತೆ ಉಪದೇಶ. ಅದಕ್ಕೋಸ್ಕರಾಗಿ ಶಮದಮಾದಿಗಳನ್ನು, ಭಗವದ್ಭಕ್ತಿಯನ್ನು, ಅಂತರ್ಮುಖತೆಯನ್ನು, ಒಳ್ಳೆ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯಾದಿ ಗುಣಗಳನ್ನು ಚೆನ್ನಾಗಿ ಬೆಳೆಸ್ಕೊಂಡು ದೋಷವನ್ನೆಲ್ಲ ಬಿಟ್ಕೊಂಡ್ರೆ ಆಗ ಮನಸ್ಸು ಶುದ್ಧವಾಗ್ತಾ ಆತ್ಮವನ್ನು ಧ್ಯಾನ ಮಾಡೋದು ಇದಾಗತ್ತೆ. ಅದಕ್ಕೋಸ್ಕರಾಗಿ ಗ್ರಹೋಪಿ ಅಂದ್ರೆ ವಿಮೋಹ ಬುದ್ಧಿ, ಮೋಹ ಬುದ್ಧಿಗೆ ಆ ವಿಷಯದ ಗ್ರಹಣೆಯೇ ಕಾರಣ. ವಿಷಯದ ಗ್ರಹಣ ಹೆಚ್ಚಾಗ್ತಾ ಮೋಹ ಹೆಚ್ಚಾಗುತ್ತೆ. ಆಮೇಲೆ ಗ್ರಹೋಪಿತು ಅಹೇತು ಸನ್ ಯಥಾ, ಅವಾಗ ಯಾವಾಗ ಗೊತ್ತಾಯ್ತು ಅಂತ ಆಗುತ್ತೋ ಆ ಗ್ರಹವೂ ಹೇತುವಾಗದೇನೆಯೇ ಕಟ್ಟಿಗೆ ಇದೆ ಇದ್ದಾಗ ಬೆಂಕಿ ಹೇಗೆ ಆರೋಗುತ್ತೋ ಅದೇ ರೀತಿ ಪರಮಾಂ ಶಾಂತಿ ಉಪೈತಿ, ಹೆಚ್ಚಿನ ಶಾಂತಿಯನ್ನು ತಾನೇ ಹೊಂತಾನೆ. ಸಾಧನೆಯೆಲ್ಲ ನಮ್ದೆ ಅಂದ್ರೆ ವಿಷಯತ್ಯಾಗ, ಭೋಗತ್ಯಾಗ, ಮತ್ತೆ ಕರ್ಮತ್ಯಾಗ, ಬಾಕಿ ಇದೆಲ್ಲ ನಮ್ದು. ಆ ಕಾಮವನ್ನು ಗೆದ್ಕೊಂಡ್ರೆ ಅಜ್ಞಾನವನ್ನು ಗೆದ್ಕೋ ಕರ್ಮವನ್ನು ಗುರು ಹೇಳ್ಕೊಡ್ತಾರೆ. ಅಜ್ಞಾನವನ್ನು ಗೆಲ್ಲಕ್ ನಮ್ಗಾಗಲ್ಲ. ನಿಮಗೆ ಕಾಮವನ್ನು ಗೆಲ್ಬಹುದು, ಕಾಮ ಗೆದ್ಗೋ, ನಾನು ಬಿಡಿಸ್ತೀನಿ ಧೂಳು ಅಂತಾರೆ. ಈಗ ಗೀತೆಯಲ್ಲಿ ಉದ್ದಕ್ಕೂ ಪ್ರಜಹಾತಿದ ಕಾಮನ್ ಕಾಮೇಶ ಕ್ರೋಧೇಶ, ಎಲ್ಲರೂ ಕಾಮವೇ ಅನರ್ಥ ಕಾರಣ, ಕಾಮವೇ ನನಗೆ ವಿಕ್ಷೇಪ, ಎಲ್ಲರೂ ಉದ್ದಕ್ಕೂ ಕಾಮತ್ಯಾಗವನ್ನೇ ಭಗವಂತ ಹೊಳ್ಕೊಂಡು ಹೋಗಿದ್ದಾರೆ. ಕಾಮತ್ಯಾಗವಾಯ್ತು, ಕರ್ಮತ್ಯಾಗ ಆಮೇಲೆ ಆ ಕಾಮಕ್ಕೆ ಹಿಂದಿರುವ ಅವಿದ್ಯೆಯನ್ನ ಕಿತ್ತಾಕ್ಬಿಡ್ತಾರೆ. ಅದು
ಕರ್ಮವಿರುವವರಿಗೆ ಕಾಮ ಕೂತ್ಕೊಂಡಿರುತ್ತೆ. ಕರ್ಮ ಬಿಡ್ಬೇಕಾದ್ರೆ ಕಾಮ ಹೋಗ್ಬೇಕು. ಕಾಮ ಹೋಯ್ತು ಅಂದ್ರೆ ಕರ್ಮ ಹೋಗುತ್ತೆ. ಅದೇ ಕಾಮ ಹೋಯ್ತು ಅಂತ ಆದರೂ ಅಜ್ಞಾನ ಪೂರ್ತಿ ಹೋಗೋವರೆಗೂ ಪೂರ್ತಿ ಕಾಮ ಹೋಯ್ತು ಅಂತ ಆಗೋಲ್ಲ. ಅಜ್ಞಾನ ಹೋಯ್ತು ಅಂದ್ರೆ ಅದನ್ನ ಗುರುಗಳು ಕಳಿಸಿದ್ದಾರೆ. ಅದ್ವೈತ ತತ್ವವನ್ನ ತನಗಿಂತ ಬೇರೆಯಾಗಿಲ್ಲವೆಂದು ಪಡೆ ಮಹಾರಾಜ್, ಪಡಿಯೇ ಓದಲ್ವಾ? ವಿನಮ್ಮ ಗುರುಗಳು ಕೇಳ್ತಿದ್ದಾರೆ. ಎಂದಕ್ಕಮ್ಮ ಓದಿಮ್ಮ. ನಾನು ಅನ್ಮ್ಯೂಟ್ ಮಾಡ್ಬೇಕಲ್ಲ ಗುರು? ನೀವು ಅನ್ಮ್ಯೂಟ್ ಮಾಡ್ಬೇಕಾ? ಓದಿ. ಎಲ್ಲ ಕಂಟ್ರೋಲ್ ಮಾಡ್ತೀರಾ ಕಣ್ರಿ ನೀವು, ಬಹಳ ಕಷ್ಟ. ಆಗಲಿ ಓದಿಮ್ಮ. ಅದು ಅರಿವುಗಳೇ ಅಷ್ಟು ಕಂಟ್ರೋಲ್ ಮಾಡುತ್ತೆ. ವಿನಮ್ಮ ಓದಿ. ಪರಿಪೂರ್ಣ ಅರಿವು. ವಸುಲಕ್ಷ್ಮಿ ಓದ್ತಾರೆ. ವಸುಲಕ್ಷ್ಮಿ ಅನ್ಮ್ಯೂಟ್ ಮಾಡಿ. ವಸುಲಕ್ಷ್ಮಿ ಓದ್ತೀರಮ್ಮ? ಎಲ್ಲ ಅಂತಾರೆ. ಅವ್ರದ್ದು ಅನ್ಮ್ಯೂಟ್ ಮಾಡ್ಬೇಕು ಗುರುಗಳೇ. ರವೀಂದ್ರ ಅವರು. ಲಕ್ಷ್ಮೀದ್ ಆಗ್ತಾ ಇಲ್ಲ. ನೀವು ಓದಿ. ಹೌದಾ, ಸರಿ. ಅದ್ವೈತ ತತ್ವವನ್ನು ತನಗಿಂತ ಬೇರೆಯಾಗಿಲ್ಲವೆಂದು ಕಂಡುಕೊಂಡಲ್ಲದೆ ಭೇದ ಗ್ರಹಣವು ಎಂದಿಗೂ ನಾಶವಾಗಲಾರದು. ನಾನು ನನ್ನದು ಎಂಬ ವಿವಿಧವಾದ ಸಂಸಾರ ಮೋಹಕ್ಕೆ ಭೇದ ಬುದ್ಧಿಯೇ ಕಾರಣವು. ಆ ಭೇದ ಬುದ್ಧಿಗೆ ಆತ್ಮಜ್ಞಾನವಿಲ್ಲದೆ ಇರುವುದೇ ಕಾರಣವು. ಆದ್ದರಿಂದ ಆತ್ಮಜ್ಞಾನವಾದ ಕೂಡಲೇ ಭೇದ ಬುದ್ಧಿಯು ತೊಲಗುತ್ತದೆ. ಏಕೆಂದರೆ ಆ ಜ್ಞಾನವು ಭೇದ ರೂಪವಾದ ವಿಷಯವನ್ನು ಬಾಧಿಸಿ ಬಿಡುತ್ತದೆ. ವಿಷಯವಿಲ್ಲದ್ದರಿಂದ ಭೇದ ಬುದ್ಧಿಯೂ ಹೋಗಿಬಿಡುತ್ತದೆ. ಸುಡುವುದಕ್ಕೆ ಕಟ್ಟಿಗೆಯೇ ಇಲ್ಲದ ಬೆಂಕಿಯು ತನಗೆ ತಾನೇ ಆರುವಂತೆಯೇ ಇದು. ಹೀಗೆಂದು ಗೌಡಪಾದರವರು ಆತ್ಮಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದಾ ಅಮನಸ್ತಾಂ ತದಾ ಯಾತಿ ಗ್ರಾಹ್ಯಾಭಾವೇ ತದಗ್ರಹಂ ಎಂಬ ಮಾಂಡೂಕ್ಯ ಕಾರಿಕೆ 3:32 ಹೇಳಿರುತ್ತಾರೆ. ಆತ್ಮನೊಬ್ಬನೇ ಪರಮಾರ್ಥವೆಂಬುದನ್ನು ಶಾಸ್ತ್ರಾಚಾರ್ಯರ ಉಪದೇಶದಿಂದಲೂ ತರ್ಕದಿಂದಲೂ ನಿಶ್ಚಯಿಸಿಕೊಂಡು ಮನಸ್ಸು ಸಂಕಲ್ಪವನ್ನು ಮಾಡದೇ ಇದ್ದು ಬಿಟ್ಟರೆ ಆಗ ಗ್ರಾಹ್ಯವೇ ಇಲ್ಲದ್ದರಿಂದ ಗ್ರಹಣವೂ ಇಲ್ಲದಂತಾಗಿ ಅದು ಅಮನಸ್ಸಾಗುವುದು ಎಂದು ಈ ಕಾರಿಕೆಯ ಅರ್ಥ. ಅಮನಸ್ಸಾಗುವುದು ಆತ್ಮನಾಗುವುದು ಅಂತ. ಮನಸ್ಸಿನ ಮನಸ್ಸು ಕಳ್ಸೋಗುತ್ತೇನೆ, ಆತ್ಮನೇ ಮನಸ್ಸಾಗಿ ತೋರ್ತಾ ಇತ್ತು, ಆತ್ಮನಾಗಿ ನಿಂತ್ಕೊಂಡ್ಬಿಡುತ್ತೆ. ಕೊನೆಯ ಶ್ಲೋಕ, ಮಂಗಳ ಶ್ಲೋಕ. ವಿಮಚ್ಚ ವೇದೋ ದಧಿತ ಸಮುದ್ರತಂ ಶುರೈರ್ಮಹಾಬ್ಧೈಸ್ತು ಯಥಾ ಮಹಾತ್ಮಭಿಃ. ಏನು ಓದ್ಯೋ? ಶುರೈರ್ಮಹಾಬ್ಧೇಸ್ತು ಸಿಕ್ಕಿಲ್ಲ. ಮಹಾತ್ಮಭಿಃ ತಪ್ಪಾಗಿದೆ. ಮಹಾತ್ಮಭಿಃ ಆಗಲ್ಲ. ಇಲ್ಲಿ ಪೆನ್ನು ಕದ್ಬಿಟ್ಯಾ? ಹಿಂಗೆ ತಥಾಮೃತಂ ಜ್ಞಾನಮಿದಂ ಯೈಃ ಪುರಾ ನಮೋ ಗುರುಭ್ಯಃ ಪರಮೀಕ್ಷಿತಂ ಚ ಯೈಃ. ವೇದೋದಧಿತಃ ಸಮುದ್ಧೃತಂ ಸುರೈಃ ಮಹಾಬ್ಧೇಃ ತು ಯಥಾ ಮಹಾತ್ಮಭಿಃ ತಥಾ ಅಮೃತಂ ಜ್ಞಾನಂ ಇದಂ ಹಿ ಯೈಃ ಪುರಾ ನಮಃ ಗುರುಭ್ಯಃ ಪರಂ ಈಕ್ಷಿತಂ ಚ ಯೈಃ. ಯೈಃ ಮಹಾತ್ಮಭಿಃ, ಯಾವ ಮಹಾತ್ಮರುಗಳಾದಂತಹ ದೇವತೆಗಳು, ಇಂದಾದಿ ದೇವತೆಗಳೆಲ್ಲರೂ ಕೂಡ ಪುರಾ ಸುರೈಹಿನ ದೇವತೆಗಳಿಂದ, ಪುರಂ ಹಿಂದೆಯನ್ನು ಸಮುದ್ರ ಮಥನ ಮಾಡಬೇಕು ಅಂತ ದೇವತೆಗಳು ಸುರು ಮಾತಾಡ್ಕೊಂಡ್ಬಿಟ್ಟು ಸಮುದ್ರ ಮಂದಾರ ಪರ್ವತವನ್ನ ಮಂದಾರ ಪರ್ವತವನ್ನೇ ಕಡ್ಗೋಲಾಗಿ ಇಟ್ಕೊಂಡ್ರು, ವಾಸುಕಿಯನ್ನೇ ಹಗ್ಗವಾಗಿ ಇಟ್ಕೊಂಡ್ರು. ಆ ಪರ್ವತ ನಿಂತ್ಕೋಬೇಕಲ್ಲ, ಅದಕ್ಕೆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಅವನು ವಿಷ್ಣು ಕಮಠ ರೂಪಿ, ಕಮಠ ಅಂದ್ರೆ ಆಮೆ ಓ ಏನು
ಆ ಆಮೆಯ ಬೆನ್ನಿನ ಮೇಲೆ ಆ ಮಂದರ ಪರ್ವತವನ್ನ ಕೂರಿಸಿ ವಾಸುಕಿಯನ್ನ ಸುತ್ತಿ ಕಡೆ ಶುರು ಮಾಡಿದ್ರು. ಕಡಿದು ಕಡಿದು ಕೊನೆಗೆ ಹೇಗೆ ಅಮೃತವನ್ನು ಹೇಗೆ ತೆಗೆದರೋ, ಯಾರೋ ದೇವತೆಗಳು ಸುರಿದ್ರು ಅವರ ಮಹಾತ್ಮರು. ಅದೇ ರೀತಿ ವೇದವೆಂಬ ಸಮುದ್ರವನ್ನ ನಮ್ಮ ಗುರು ಕಡಿದ್ರು ಅಂತ ಇದ್ದಾರೆ. ವೇದ ಉದಧಿ, ಉದಧಿ ಇದೆ ಸಮುದ್ರ. ವೇದವೆಂಬ ಉದಧಿತ ಸಮುದ್ರದಿಂದ ಅದನ್ನ ತಮ್ಮ ಬುದ್ಧಿ ಎಂಬ ಕಡಗೋಲನ್ನ ಅದಕ್ಕೆ ಹಾಕಿ ಮಥನ ಮಾಡಿದ್ರು. ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ಜಲನಿಧೇರ್ ವೇದ ನಾಮೋಂತರಸ್ಥಂ ಭೂತಾನ್ಯಾಲೋಕ್ಯ ಮಗ್ನಾನ್ಯವಿರತ ಜನನ ಗ್ರಾಹ ಘೋರೆ ಸಮುದ್ರೇ ಕಾರುಣ್ಯಾದುದ್ಧಾರಾಮೃತಮಿದಮರೈರ್ ದುರ್ಲಭಂ ಭೂತಹೇತೋ ಯಸ್ತಂ ಪೂಜ್ಯಾಭಿಪೂಜ್ಯಂ ಪರಮ ಗುರುಮಮಂ ಪಾದಪಾತೈನ್ನತೋಸ್ಮಿ. ಶಂಕರಾಚಾರ್ಯರು ಗೌಡ ಇದು ಮಾಂಡುಕ್ಯದ ಕೊನೆಯಲ್ಲಿ ಬರೆದಿದ್ದಾರೆ. ಪ್ರಜ್ಞಾ ಅನ್ನುವಂಥ ವೈಶಾಖ ಅಂದ್ರೆ ಕಡಗೋಲು, ಅದರಿಂದ ಕಡ್ದಂಗೆ ನಮ್ಮ ಗುರುಗಳು ವೇದವೆಂಬ ಸಮುದ್ರದಿಂದ ತಮ್ಮ ಬುದ್ಧಿ ಎಂಬ ಕಡಗೋಲನ್ನು ಹಾಕಿ ವಿಮರ್ಶ ಕಳೆದು ಬಿಟ್ಟು ಈ ಆತ್ಮಜ್ಞಾನವೆಂಬ ಅಮೃತವನ್ನ ಈ ವೇದ ಸಮುದ್ರದಿಂದ ಎತ್ತಿ ತಂದು ಕೊಟ್ರಲ್ಲ, ನಮಗೆಲ್ಲ ಹಂಚಿದ್ರಲ್ಲ, ಕುಡೀರೋ, ಚೆನ್ನಾಗಿ ಕುಡೀರೋ. ಆ ಆತ್ಮಜ್ಞಾನಾಮೃತವನ್ನ ಕುಡಿದು ನೀವು ನಿತ್ಯಾನಂದಿಗಳಾಗಿರಿ, ಅಮೃತರಾಗಿರಿ, ಸಂಸಾರದಿಂದ ಮುಕ್ತರಾಗ್ಬಿಡಿ ಅಂತ ಹೇಳಿ ಯಾವ ನಮ್ಮ ಗುರುಗಳು ನಮ್ಗೆಲ್ಲರಿಗೂ ಆ ಜ್ಞಾನಾಮೃತವನ್ನು ತಂದು ಕೊಟ್ಟರೋ ಅಂಥ ಗುರುಗಳಿಗೆ ನಮೋ ನಮಃ, ನಮಸ್ಕಾರವು. ಪರಂ ಈಕ್ಷಿತಂ, ಪರತತ್ವವನ್ನು ಕಂಡುಕೊಂಡಂಥ ಗುರುಗಳು, ಅಂಥ ಗುರುಗಳಿಗೆ ಭೂಯೋ ಭೂಯೋ ನಮಾಮ್ಯಹಂ. ಮತ್ತೆ ಮತ್ತೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಪಾದಪಾತೈರ್ನತೋಸ್ಮಿ, ಕಾಲಿಗೆ ಬಿದ್ದು ಅವರಿಗೆ ನಮಸ್ಕಾರ ಮಾಡಿ ನಮ್ಮ ಅಜ್ಞಾನ ಪರಿಹಾರ ಮಾಡಿ ನಮಗೂ ಕೂಡ ಜ್ಞಾನಾಮೃತವನ್ನು ಕೊಟ್ಟು ನಮ್ಮನ್ನು ಕೃತಾರ್ಥರಾಗಿ ಮಾಡಿ. ಗುರುಗಳೇ, ದಯವಿಟ್ಟು ನಮ್ಮ ಮೇಲೆ ಒಂದು ಕರುಣೆ ತೋರಿಸಿ, ನಮ್ಮೊಂದು ಕೃಪಾ ಕಟಾಕ್ಷ, ಕರುಣಾ ಕಟಾಕ್ಷವನ್ನ ನನ್ನ ಮೇಲೆ ಒಂಚೂರು ಬೀರಿಸಿಬಿಟ್ರೆ ನೀವು ನಾನು ಮುಕ್ತ ಉದ್ಧಾರ ಆಗ್ಬಿಡ್ತೀನಿ. ದಯವಿಟ್ಟು ಗುರುಗಳೇ ನಮ್ಮ ಕಡೆಗೂ ನೋಡಿಪ್ಪ ಅಂತ ಹೇಳಿ ನಾವು ಅಂಜಲಿ ಬದ್ಧರಾಗಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವರ ಪಾದಕ್ಕೆ ಎರಗಿ ಅವರಿಂದ ಆತ್ಮಜ್ಞಾನಾಮೃತವನ್ನು ಪಡ್ಕೊಂಡು ಕೃತಾರ್ಥರಾಗಬೇಕು. ವೇದವೆಂಬುದು ಸಮುದ್ರದಂತೆ. ಓದಿಯಮ್ಮ. ವೇದವೆಂಬುದು ಸಮುದ್ರದಂತೆ ಇದೆ. ಅದರ ಸಾರವನ್ನು ಕಂಡು ಹಿಡಿದುಕೊಳ್ಳುವುದು ದೈವಿ ಸಂಪತ್ತಿಲ್ಲದ ಸಾಮಾನ್ಯ ಜನರಿಗೆ ಸಾಧ್ಯವಲ್ಲ. ಇದು ಎರಡು ಇಲ್ಲಿ ಸಾರವನ್ನು ಕಂಡ್ಕೊಳ್ಳೋದು ದೈವಿ ಸಂಪತ್ತಿನ ಕೂತ್ಕೊಂಡು ದೇವತೆಗಳು ಹೇಗೆ ಅದು ಸಮುದ್ರ ಸ್ವಾಮಿಗಳು ಸಮುದ್ರ ಮಥನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಕನ್ನಡದಲ್ಲಿ. ಅದು ಹೆಂಗಿದೆ ಅಂತಂದ್ರೆ ಈ ಕಥೆಯನ್ನು ನೆಪವಾಗಿಟ್ಕೊಂಡು ಅಧ್ಯಾತ್ಮ ವಿದ್ಯೆ ಹೇಳ್ಬಿಟ್ಟಿದ್ದಾರೆ. ಪೂರ್ತಿ ಆತ್ಮಜ್ಞಾನ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಬರೆದಿದ್ದಾರೆ. ಸಮುದ್ರ ಮಥನ ಅಂತ ಆ ಪುಸ್ತಕಕ್ಕೆ ಹೆಸರು. ಅದು ದೇವತೆಗಳು ಯಾರು, ಅಸುರು ಯಾರು, ಕಡ್ದದ್ದೇನು ಅಂತ ಹೇಳಿ ನಮ್ಮ ವೃತ್ತಿಗಳನ್ನೇ, ನಮ್ಮ ಅಂತಃಕರ ವೃತ್ತಿಗಳ ದೇವಾಸುರ ವೃತ್ತಿಗಳು. ಹೊಡಿ ಬಡಿ ಕಡಿ ತಿನ್ನು ಅನ್ನೋದೆಲ್ಲ ಅಸುರರ ವೃತ್ತಿ. ಅವು ಹಾಗ ಸುಳ್ಳು ಹೇಳಬೇಡ ಕಣೋ, ಮೋಸ ಮಾಡಬೇಡ, ಹಿಂಸೆ ಮಾಡಬೇಡ, ಭೋಗ ಬೇಡ, ಅದೆಲ್ಲ ದೈವಿ ವೃತ್ತಿ. ಇವರಿಬ್ಬರು ಸೇರಿ ಚಿಕ್ಕಿದ್ರಂತೆ, ಯಾಕನ್ನ ಪರಮಾತ್ಮ ಜ್ಞಾನವನ್ನು ಉಜ್ಜಿದ್ರಂತೆ. ಆವಾಗ ಅಸುರರು ಕೈ ಬಿದ್ದು ಹೋಗಿ ದೇವತೆಗಳ ಬಲದಿಂದ ಅಮೃತ ಎದ್ದು ದೇವತೆಗಳಿಗೆ ಅಮೃತ ಪಾನವಾಯಿತು, ಅಸುರಿಗೆ ಅಮೃತ ಪಾನ ಸಿಗಲಿಲ್ಲ, ಅಮೃತ ಸೋತ್ ಹೋದ್ರು ಅಂತ ಕಥೆ ಮಾಡ್ತಾರೆ. ಸಂಪ್ರದಾಯ ಪ್ರವರ್ತಕರಾದ ಮಹಾತ್ಮರು ಅಂಟಿ ಓದಿ ಆಯ್ತು. ಮತ್ತೆ ಯಾಕೆ ಮ್ಯೂಟ್ ಸಂಪ್ರದಾಯ ಬಯಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಇಲ್ಲ. ಸಂಪ್ರದಾಯ ಪ್ರವರ್ತಕರಾದ ಮಹಾತ್ಮರು ಈ ಸಾರವನ್ನು ಅನುಭವಾನುಸಾರಿಯಾದ ತರ್ಕದಿಂದ ಕಡೆದು ನಮಗಾಗಿ ಅನುಭವ ಇದು ಅನ್ವಯಿಕ ತರ್ಕ, ಅವಸ್ಥಾತ ತರ್ಕ, ಪಂಚಕೋಶ ಪ್ರಕ್ರಿಯೆ, ಕಾರ್ಯಕಾರಣ ಪ್ರಕ್ರಿಯೆ, ಇದೇ ತರ್ಕ. ಈ ಖಂಡಾನುಭವಗಳನ್ನು ಬಿಟ್ಟು ಅಖಂಡಾನುಭವದ ಕಡೆಗೆ ಹೋಗುವಂತಹ ಮನನ, ಆ ಮನನವನ್ನೇ ತರ್ಕ ಅಂತ ಇದ್ದಾರೆ. ಅಷ್ಟು ಬಂತಲ್ಲ ಗುರುಗಳ ಇದ್ರಲ್ಲಿ ಎಲ್ಲಾ ಉಪನಿಷತ್ತನ್ನು ಸ್ವಲ್ಪ ಸ್ವಲ್ಪ ತರ ಹೇಳಿ ಅಷ್ಟು ಸಾವಿರ ಉಪದೇಶ. ಪರಮಾತ್ಮನಲ್ಲಿ ಹೇಗೆ ಪರಭಕ್ತಿ ಇರಬೇಕೋ ಅಂಥ ಮಹಾತ್ಮರಲ್ಲಿಯೂ ಪರಭಕ್ತಿ ಇರುವವರೆಗೆ ವೇದಸಾರವು ಸುಲಭವಾಗಿ ಮನಸ್ಸಿನಲ್ಲಿ ಯಥಾ ದೇವೇ ತಥಾ ಗುರುವು ತಸ್ಸೈತೆ ಕಥಿತಾ ಹ್ಯರ್ಥಾಃ
ಪ್ರಕಾಶಂತೆ ಮಹಾತ್ಮನಃ ಮಹಾತ್ಮಧೀಯ ಮಹಾತ್ಮನಃ. ಯಾವಾತನಿಗೆ ಪರಮೇಶ್ವರಲ್ಲಿ ಪರಮಾತ್ಮನಲ್ಲಿ ಅಚಂಚಲವಾದ ಅಪಾರವಾದ ಭಕ್ತಿ ಇರ್ತದೆಯೋ ಆ ಭಕ್ತಿ ಆ ಪ್ರೇಮವನ್ನೇ ಗುರುಗಳಲ್ಲಿ ಯಾರು ಇಟ್ಕೊಂಡಿರ್ತಾನೋ, ಗುರುಗಳು ಅಂದ್ರೆ ಸಾಕ್ಷಾತ್ ಓಡಾಡೋ ಪರಮಾತ್ಮರೇ. ತತ್ವಜ್ಞಾನವನ್ನು ಪಡ್ಕೊಂಡು ಇವರು ಓಡಾಡ್ತಾ ಇರೋ ಪರಮಾತ್ಮರು, ಆ ನಿರ್ಗುಣ ನಿರಾಕಾರನಾದ ಪರಮಾತ್ಮರು ಕೂಟಸ್ಥರಾದ ಪರಬ್ರಹ್ಮ. ಅದು ತಪ್ಪು ತಿಳ್ಕೊಂಡು ತಪ್ಪು ಓದಿದ್ರು ತಪ್ಪ ಏನ್ ಮಾಡಿದ್ರೆ ಮುತ್ತಿದ್ವಲ್ಲ. ನಮ್ಮ ಜೊತೆ ಇರತಕ್ಕಂತಹ ತತ್ವಜ್ಞಾನಿಗಳಾದ ಗುರುಗಳು ನಿಜವಾಗಿ ನಮಗೆ ನಮ್ಮ ಪಾಲಿಗೆ ಅದು ಅಮೃತ ಸಮುದ್ರ. ಅದು ಅಮೃತ ಸಮುದ್ರ. ಅವರಲ್ಲಿ ಅಪಾರವಾದ ಭಕ್ತಿ ಇಟ್ಕೊಂಡ್ಬಿಟ್ಟು ನಾವು ಅವರ ಸೇವೆಯನ್ನು ಕೈಗೊಂಡವರಾದ ಪಕ್ಷದಲ್ಲಿ ಅವರ ಅನುಗ್ರಹದಿಂದ ಆಶೀರ್ವಾದದಿಂದ ತತ್ವಜ್ಞಾನ ಉಂಟಾಗಿ ನಮ್ಮ ಎಲ್ಲಾ ಸಂಸಾರ ದುಃಖವು ಕಷ್ಟವು ಅನರ್ಥವು ತಪ್ಪೋಗಿ ಪುನರ್ಜನ್ಮವಿಲ್ಲದೆ ಇರುವಂತೆ ಆಗ್ಬಿಡ್ತೀವಿ. ಈಗಲೇ ಜನ್ಮವಿಲ್ಲ ಇಂಥ ಪುನರ್ಜನ್ಮ. ಈಗ ಹುಟ್ಟಿದ್ರೆ ತಾನು ಸಾಯ್ಬೇಕು. ಇಲ್ಲ ಏನ್ ಹೇಳಿ ಕೇಳಿಸ್ತಿಲ್ಲಮ್ಮ? ಲಕ್ಷ್ಮೀದೇನೋ ಹೇಳ್ತಾ ಇದ್ದಾರೆ, ಇನ್ನು ಎರಡಿದೆ ಅಂತ ಇದ್ದಾರೆ. 2 ವಾಕ್ಯ ಇದೆಯಾ ಏನ್ರಿ? ಇನ್ನು 2 ಶ್ಲೋಕ ಇದೆಯಾ? ಪ್ರಶ್ನೆ ಇದೆ ಗುರುಗಳೇ ನಂದು. ಪ್ರಶ್ನೆ ಇದೆಯಾ? ಹಾ ಕೇಳಿಮ್ಮ. ನೀವು ಭೋಗತ್ಯಾಗ ಅಂತ ಹೇಳಿದ್ರಿ. ಹೌದು, ಬಹಳ ಮುಖ್ಯವಾದದ್ದು. ಭೋಗತ್ಯಾಗ ಮಾಡದೆ ಹೋದ್ರೆ ತಾನಾಗೆ ಒದಗಿ ಬಂದ ಭೋಗವನ್ನ ಬೇಡ ಅಂತ ಹೇಳ್ಬೇಕು ಅಂತ ಅನ್ನೋದು ಒಂದ್ ರೀತಿಯ ಆಗ್ರಹ ಆಗಲ್ವಾ? ಹಂಗಲ್ಲ. ಭೋಗತ್ಯಾಗ ಮನಸ್ಸಿನಲ್ಲಿ ಅದಕ್ಕೆ ಇಟ್ಕೊಳ್ಳದೆ ಇರೋದೇ ಭೋಗತ್ಯಾಗ ಅಂದ್ರೆ. ಸಂಘಗಳು ನಿಮ್ಗೆ ಇಂಥ ಭೋಗ ಸಿಕ್ತು ಅಂತೇಳಿ ಆ ರಂಜನಾಕಾರವಾದ ವೃತ್ತಿಯನ್ನು ಇಟ್ಕೊಂಡು ಅಲ್ಲಿ ಆಟ ತಲ್ಲೀನತೆ ಇದೆಯಲ್ಲ, ಅದು ಮಾಡಬಾರ್ದು. ಇದು ಆಕಸ್ಮಿಕವಾಗಿ ಕರ್ಮಫಲವಾಗಿ ತಾನೇ ಬಂದದ್ದನ್ನು ಅಸಂಗವಾಗಿ ಅನುಭವಿಸೋದುಂಟು. ಅಸಂಗವಾಗಿ ಅಂದ್ರೆ ಸುಮ್ಮನೆ ಅದನ್ನ ತಿನ್ನೋದಾದ್ರೆ ತಿಂದ್ಬಿಟ್ಬಿಡೋದು. ಹೊಸ್ತೆ ತುಂಬ್ತಾ ಎಷ್ಟಾದ್ರೂ ಚೆನ್ನಾಗಿರ್ಲಿ ಜಿಲೇಬಿ ಎಷ್ಟು ಚೆನ್ನಾಗಿತ್ತು, ಇನ್ನೊಂದು 4 ತಿನ್ಬಹುದಾಗಿತ್ತು ಅಂತಂದ್ರೆ ಅದು ಪ್ರಯೋಜನ ಇಲ್ಲ. ಅಷ್ಟೇ. ನಾಲಿಗೆಯ ಒಂದು ಇದಕ್ಕೆ ಸಿಕ್ಕಾಕೊಳ್ಳದೆ, ಕಣ್ಣಿನ ಒಂದು ನೋಟದ ಇದಕ್ಕೆ ಸಿಕ್ಕಾಕೊಳ್ಳದೆ, ಕಿವಿಯ ಇದಕ್ಕೆ ಇಂಪಿಗೂ ಸಿಕ್ಕಾಕೋದೇನೆ. ಅಲ್ಲಿ ಸುಖದ ಒಂದು ನಿರೀಕ್ಷಣೆ ಇಟ್ಕೊಂಡು ಇಂದ್ರಿಯಗಳನ್ನು ಕಳಿಸೋದಿದೆಯಲ್ಲ, ಅದೇ ಭೋಗಕ್ಕೆ ಸಿಕ್ಕಾಕೊಳ್ಳೋದು. ಆ ಸುಖದ ಒಂದು ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಇಟ್ಕೊಂಡು ಏನ್ ಸುಖ, ಒಳ್ಳೆ ಸುಂದರ ರೂಪ ನೋಡ್ತೀನಿ, ಒಳ್ಳೆ ಸುಂದರ ಶಬ್ದ ಕೇಳ್ತೀನಿ, ಒಳ್ಳೆ ಘಮ ವಾಸನೆ ಮುಗಿಸ್ತೀನಿ ಅಂತ ಹೇಳಿ ಈ ಒಂದು ಭಾವನೆ ಇಟ್ಕೊಂಡು ಈ ಹಂಟಿಂಗ್ ಮಾಡುತ್ತೆ. ಇಂದ್ರಿಯಗಳು ಸುಖವನ್ನು ಬೇಟೆ ಆಡುತ್ತೆ ಪ್ರಪಂಚದಲ್ಲಿ. ಈ ಸುಖವನ್ನು ಬೇಟೆ ಆಡುವ ಸ್ವಭಾವ ಇಂದ್ರಿಯ ಬಂತು ಅಂದ್ರೆ ನಮಗೆ ಭೋಗದಲ್ಲಿ ವಿರಕ್ತಿ ಬಂದಿಲ್ಲ ಅಂತ ಅರ್ಥ. ಇರಬಾರ್ದು. ಆ ಬೇಟೆ ಆಡುವ ಸ್ವಭಾವ ಇರೋದು. ಏನಪ್ಪ, ಇಂದ್ರಿಯವನ್ನು ಪರಮಾತ್ಮ ನಮಗೆ ಕೊಟ್ಟಿರೋದು ಪರಿಚಯ ಕಷ್ಟಕ್ಕೆ ಕೊಟ್ಟಿದ್ದಾನೆ. ಒಳಗೆ ಪರಮಾತ್ಮ ಇದ್ದಾನೆ, ಅವನಿಗೆ ರಿಪೋರ್ಟ್ ಕೊಡುವ. ಇದು ಕುರ್ಚಿ, ಇದು ಪುಸ್ತಕ, ಇದು ಮನುಷ್ಯ ಅಂತ ರಿಪೋರ್ಟ್ ಕೊಡ್ಬೇಕೆ ಹೊರತು ಇವ್ರು ಹೀಗಿದ್ದಾರೆ, ಅವ್ರು ಹಾಗಿದ್ದಾರೆ, ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಇವ್ರು ಯಾಕೋ ಹೀಗಿದ್ದಾರೆ, ಅವ್ರ ಮಾತು ತುಂಬಾ ಚೆನ್ನಾಗಿದೆ, ಅವ್ರು ಇದೆಲ್ಲ ಇಂದ್ರಿಯಗಳು ಮಾಡ್ತಾ ಇರೋ ಮೋಸ. ಇಂದ್ರಿಯಗಳಿಗೆ ಆ ಚಂದಾನ ಕಾಣ್ತಾ ಇಲ್ಲ. ಇಂದ್ರಿಯಗಳು ಬರೀ ಫಾರಮ್ಮು ಒಂದಿದು ಕಂಡಿದೆ ಹೊರತು ಒಂದಿದೆ, ಇನ್ನೇನು ರಾಗದ್ವೇಷ ಯಾವ್ದು ಕಂಡಿಲ್ಲ. ಇದೆಲ್ಲ ಇವನು ಆಮೇಲೆ ಉಪ್ಪು ಖಾರ ಹಾಕ್ಬಿಟ್ಟು ಅಲ್ಲಿ ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನ ಮುಚ್ಚತೆ ಇದೆ. ಇಂದ್ರಿಯ ಮನಸ್ಸು ಬುದ್ಧಿ ಇದೆಯಲ್ಲ, ಈ ಜಾಗದಲ್ಲಿ ಕೂತ್ಕೊಂಡಿದ್ದಾನೆ ಕಾಮ, ಅಲ್ಲಿ ಕೂತ್ಕೊಂಡು ಆಟ ಆಡಿಸ್ತಾ ಇದ್ದಾನೆ. ಹಾಗಾಗಿ ಈ 3 ಕಂಟ್ರೋಲ್ ಮಾಡ್ಬಿಟ್ರೆ ಕಾಮ ಕಂಟ್ರೋಲ್ ಆಗ್ತಾನೆ. ಆಮೇಲೆ ಹಿಂದಿನ ಶ್ಲೋಕದಲ್ಲಿ ಮನಸ್ಸು ಸಂಕಲ್ಪ ಮಾಡದೆ ಇದ್ಬಿಟ್ರೆ ಆಗ ಗ್ರಾಹ್ಯವೇ ಇಲ್ಲದ್ರಿಂದ ಗ್ರಹಣವೂ ಇಲ್ಲದಂತಾಗತ್ತೆ ಅಂದ್ರಲ್ಲ, ಮನಸ್ಸು ಸಂಕಲ್ಪ ಮಾಡೋದು ಅನ್ನೋದನ್ನ ಒಂಚೂರು ವಿವರಿಸಿಗಲ್ಲ. ಅಲ್ಲ, ಸಂಕಲ್ಪ ಮಾಡೋದಕ್ಕೆ ಮುಂದಿನ ಸುಖದ ನಿರೀಕ್ಷಣೆಯ ಕಾರಣ. ಹಾಗಾಗಿ ಸಂಕಲ್ಪ ಅಂತಂದ್ರೆ ನನಗೆ ಈ ವಸ್ತು ಸಿಕ್ಕಿದರೆ ನನಗೆ ಇಷ್ಟೊಂದು ಅನುಕೂಲವಾಗುತ್ತೆ ಅಂತ ಮುಂಚೆ ಅದ್ರ ಬಗ್ಗೆ ಪ್ಲಾನ್ ಮಾಡೋದು. ಅದು ನನ್ನದಾಗಬೇಕು, ನನಗೆ ಇಷ್ಟೊಂದು ಅನುಕೂಲ ಕೊಡುತ್ತೆ, ನನ್ನ ಇದಕ್ಕೆ ಬಹಳ ನೆಮ್ಮದಿಯಾಗಿರ್ಬೋದು ಅಂತ. ಈ ವಸ್ತು ಸಿಗೋ ಮುಂಚೆ ಅದರ ಬಗ್ಗೆ ಇವನು ಮಾಡುವಂತಹ ಒಂದು ಗಾಳಿ ಗೋಪುರ ಇದೆಯಲ್ಲ, ಅದೇ ಸಂಕಲ್ಪ. ಅದನ್ನ ಮಾಡೋದು ಬಿಟ್ಬಿಟ್ರೆ ಸಿಗೋ ಕರ್ಮ ಇದೆ ತಾನೇ ಸಿಕ್ಕೇ ಸಿಗತ್ತೆ. ಸಿಗೋ ಕರ್ಮ ಇಲ್ಲದೆ ಹೋದ್ರೆ ನೀನು ಆಸೆ ಪಟ್ಟು ಸಿಗೋಲ್ಲ. ಹಾಗಾಗಿ ನೀ ಮನಸ್ಸಿಗತ್ತೆ ಹೇಳ್ಬೇಕು, ಸಂಕಲ್ಪ ಮಾಡಬೇಡ, ಸುಮ್ಮನೆ ಆಯಾ ವರ್ತಮಾನದಲ್ಲಿರು. ಯಾವಾಗಲೂ ವರ್ತಮಾನದಲ್ಲಿರೋದನ್ನು ಅಭ್ಯಾಸ ಮಾಡ್ಬೇಕೆ ಹೊರತು ಭೂತವನ್ನೂ ಜ್ಞಾಪಿಸ್ಕೋಕ್ ಹೋಗ್ಬೇಡ, ಭವಿಷ್ಯತ್ತಿನ ಕಲ್ಪನೆಯನ್ನೂ ಮಾಡಬೇಡ. ವರ್ತಮಾನದ ಅಷ್ಟಲ್ಲೇ ಇದ್ಬಿಟ್ಟು ಯಾವಾಗ ಏನ್ ಕಾಣುತ್ತೋ, ಏನ್ ಕೇಳುತ್ತೋ, ಏನ್ ತಿಂತೀವೋ ಅಷ್ಟರಲ್ಲೇ ಇದ್ಬಿಟ್ಟು ಹಾಕಿದೆ ಇದ್ರೆ ಅವಾಗ ಸಂಕಲ್ಪ ಬುದ್ಧಿ ಹೋಗುತ್ತೆ. ಎಕ್ಸ್ಪೆಕ್ಟೇಷನ್ ಅಂತಿರಲಿ ಇಂಗ್ಲಿಷ್, ನಿರೀಕ್ಷಣೆ, ಆ ಪ್ರತೀಕ್ಷಣೆ, ಅದು ಸಂಕಲ್ಪ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ.
ಅದಿಲ್ಲದೆ ಇದ್ರೆ ಸಂಕಲ್ಪ ಬಿದ್ದೋಗುತ್ತೆ. ಅಂದ್ರೆ ಕೆಲವು ಸತಿ ನಾವು ಇವತ್ತು ಇದನ್ನ ಓದ್ಬೇಕು ಅಥವಾ ಇದನ್ನ ಬರಿಬೇಕು, ಇದನ್ನ ಕೇಳ್ಬೇಕು ಅಲ್ಲೆಲ್ಲ ಅಥವಾ ಅಡಿಗೆ ಮಾಡ್ಬೇಕು, ಇದೆಲ್ಲ ಸಂಕಲ್ಪಕ್ಕೆ ಬರಲ್ಲ ಆಗ. ಇಂದ್ರಿಯ ಸುಖಕ್ಕೆ ನಾ ಹೇಳ್ತಿರೋದು. ವಿಷಯ ಸುಖದಲ್ಲಿ ಸಂಕಲ್ಪ ಮಾಡಬಾರ್ದು ಅಂತ ಹೊರತು ವೇದಾಂತ ಚಿಂತನೆ, ವೇದಾಂತ ವಿಚಾರ ಮಾಡೋದು ರೀತಿ ಅನ್ನೋದೆಲ್ಲ ಸಂಕಲ್ಪ ಅಲ್ಲ. ಅದು ಈ ಬಾಕಿ ಸಂಕಲ್ಪ ಬಿಡಿಸೋಕೆ ಇದೆ, ಈ ಅಡಿಗೆ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ತೀವಿ, ಅಥವಾ ಇದಿದೆ ಇದಕ್ಕೆ ಹೋಗ್ಬೇಕು ಅಂತ ಅನ್ಕೋತೀವಿ. ಇಂಥ ಅಡಿಗೆನೇ ಇವತ್ತು ಮಾಡ್ಬೇಕು, ಇವತ್ತು ಪಂಚಭಕ್ಷ ಪರಮಾನ ಒಳ್ಳೆ ಬಿಸಿಬೇಳೆ ಬಾತ್ ಮಾಡ್ತೀನಿ, ಚೆನ್ನಾಗಿರ್ಬೇಕು, ಅದಕ್ಕೆ ಹೀಗೀಗೆ ಹಾಕ್ತೀನಿ, ಅದನ್ನು ಚೆನ್ನಾಗಿ ರಾತ್ರಿಗೂ ಇಟ್ಕೊಂಡು ಜಾಸ್ತಿ ಮಾಡ್ಬಿಟ್ಟು ಇವತ್ತೆಲ್ಲ ಚಪ್ಪಸ ಹೊಡಿತೀನಿ ಅಂತಂದ್ರೆ ಅದು ತಪ್ಪದು. ಏನೋ ಇವತ್ತು ಕ್ಷುದ್ವ್ಯಾಧಿಷ್ಠ ಚಿಕಿತ್ಸಕಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ. ಕ್ಷುದ್ವ್ಯಾಧಿ ಚಿಕಿತ್ಸೆ ಮಾಡ್ಕೊತಾ ಇದೀನಿ ಅಂತ ಅಷ್ಟೇ ಅನ್ಕೋಬೇಕೆ ಹೊರತು ಅಂದ್ರೆ ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂತಾನು ನೀವ್ ಹೇಳಿ ಶ್ರದ್ಧೆಯಿಂದ ಮಾಡ್ಬೇಕು. ಹೌದು, ಕಾಟಾಚಾರ ಮಾಡ್ಬಾರ್ದು ಅಷ್ಟೇ. ಅಚ್ಚುಕಟ್ಟಾಗಿ ಮಾಡೋದು, ಆ ಭಗವತ್ ಪ್ರೀತ್ಯ ಮಾಡೋದು ಅದೆಲ್ಲ ಕರೆಕ್ಟು. ಆದ್ರೆ ಸುಖವಾಗಬೇಕು, ಆನಂದ ಆಗ್ಬೇಕು, ಅದರಿಂದ ಇದಾಗ್ಬೇಕು ಅಂತ ಇದೆಯಲ್ಲ, ಆ ನಿರೀಕ್ಷೆ ಇರಬಾರ್ದು. ಕೇಳಿಪ್ಪ, ಕೇಳಿ ಸೋಮಶೇಖರ್, ಕೇಳಿ, ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ತೆಗೀರಿ. ಗುರುಗಳೇ ಸಂಕಲ್ಪ ಕೇಳಿ ನೀವೇ ಕೇಳ್ಬೇಕು. ಸಂಕಲ್ಪ ಮಾಡ್ಕೊಳ್ಳೋದೇ ತಪ್ಪ, ಅಥವಾ ಸಂಕಲ್ಪ ಮಾಡ್ಕೊಂಡ್ರು ಅದರಿಂದ ಔಟ್ಪುಟ್ ಗೆ ಡಿಸ್ಟರ್ಬ್ ಆಗದೆ ಇರೋದು ಮೊಟ್ಟ ಮೇಲೆ ಸಂಕಲ್ಪ ಮಾಡ್ಕೊಳ್ಳೋದೇ ಬೆಟರು. ಸಂಕಲ್ಪ ಬಂದ ಮೇಲೆ ಇದು ಔಟ್ಪುಟ್ ಹೇಗೆ ಹೊರಗೆ ಬರೋದು ಹೇಗೆ ಯೋಚನೆ ಮಾಡೋದು ಎರಡನೇದು. ಸಂಕಲ್ಪವೇ ಬರಲಿಲ್ಲ ಅಂದ್ರೆ ಅಲ್ಲಿಗೆ ಇನ್ನೇನು ಯೋಚನೆ ಇಲ್ಲ. ಸಂಕಲ್ಪ ಹೇಗ್ ಮಾಡುತ್ತೆ ಅಂದ್ರೆ ಅದು ಬರೀ ಆ ವಸ್ತು ನನ್ಗೆ ಬೇಕು ಅಷ್ಟೇ ಅಲ್ಲ, ಅದ್ರ ಗುಣಗಾನವನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ಬಿಡುತ್ತೆ. ಆ ಗುಣಗಾನ ಅದು ನಂದಾದ್ರೆ, ನಂಗೆ ಸಿಕ್ಕಿದ್ರೆ, ನಾನು ಅದನ್ನು ಅದು ಏನೇನೋ ಆ 1:10 ಟೈಮ್ 100 ಟೈಮ್ ಸುಖ ಇದು ಕಲ್ಪನೆ ಮಾಡ್ಕೊಳುತ್ತೆ. ಆಗ ಅದು ವಸ್ತು ಸಿಕ್ಕಿದಾಗ ಸುಖ ಆಗಲ್ಲ, ಆಮೇಲೆ ಬೇಜಾರ್ ಮಾಡ್ಕೊತಾನೆ. ನಾನು ಏನೋ ಅಂದ್ಕೊಂಡಿದ್ದೆ, ಹಂಗಾಗಲೇ ಇಲ್ಲ, ಹಿಂಗಾಗ್ಬಿಡ್ತು ಅಂತ ಹೇಳಿ ಕೋಪ ಬೇರೆ, ಬೇಜಾರ್ ಆಗತ್ತೆ. ಆದ್ರೆ ಎಲ್ಲಾ ವಿಷಯದ ಸ್ವಭಾವವು ಮೋಸ ಮಾಡೋ ಸ್ವಭಾವ ಹೊರತು ಯಾವುದು ಸತ್ಯವನ್ನ ತೋರಿಸಲ್ಲ. ಇದು ಗೊತ್ತಾಗಲ್ಲ ಇಂದ್ರಿಯಕ್ಕೆ. ನಂಗೆ ನಿಜವಾಗಿ ಇದೆ, ಹಾಗೇ ಇದೆ ಅನ್ಕೊಂಡು ಹೋಗ್ತಾನೆ, ಸಿಕ್ಕಾಕೊಳ್ತಾನೆ. ಇವನ್ ಕಲ್ಪನೆ ಹಂಗೆ ಆಗೋಲ್ಲ. ಹಂಗಾಗಿ ತುಂಬಾ ಬೇಜಾರಿದೆ. ಇವತ್ತು ಮಧ್ಯಾಹ್ನ ಒಬ್ರು ಫೋನ್ ಮಾಡಿದ್ರು ಹೈದರಾಬಾದಿಂದ. ನನ್ನ ಜೀವನ ನರಕವಾಯ್ತು ಗುರುಜಿ, ಬಹಳ ಇದಾಯ್ತು. ಯಾಕೆ ಅಂದೆ, ನಾನು ಏನೋ ಬಹಳ ಕಲ್ಪನೆ ಇಟ್ಕೊಂಡು ಬಂದಿದ್ದೆ, ಈ ಗೃಹಸ್ಥಾಶ್ರಮದಾಗಿದೆ, ಹೆಂಗಾಗ್ಬಿಡ್ತು ಅಂತಂದ್ರೆ ನಿಜವಾಗಿ ನನಗೆ ಯಾಕಪ್ಪ ಈ ಜೀವನ ಅನ್ನಷ್ಟು ಅಷ್ಟು ಬೇಜಾರಾಗ್ಬಿಟ್ಟಿದೆ ಅಂತ. ಅಂದ್ರೆ ನಿನಗೊಂದ್ರಿಗೆ ಅಲ್ಲಮ್ಮ, ನೀನ್ ತುಂಬಾ ಕಲ್ಪನೆ ಇಟ್ಕೊಂಡಿದ್ದ ನಿಂಗೆ ಅನಿಸ್ತಾ ಇದೆ. ಯಾರಿಗೂ ಈ ಸಂಸಾರದಲ್ಲಿ ಸುಖ ಅನ್ನೋದಿಲ್ಲ, ಜ್ಞಾಪಕ ಇಟ್ಕೊಂಡ್ಬಿಡು. ಮೂರೇ ದಿನಕ್ಕೆ ದೊರಕುವ ಛತ್ರ ಬೀಜಣ್ಣ, ಆಮೇಲೆ ಹೊರಡಲೇಬೇಕು, ಇರುವುದಕ್ಕೆ ಎಡೆಯಿಲ್ಲ. ಯಾವತ್ತೂ ಅಷ್ಟೇ. ಇಲ್ಲಿ ಅನಿತ್ಯವಾದ ಈ ದುಃಖಮಯವಾದ ಸಂಸಾರ ಇಟ್ಕೊಂಡು ಭಗವಂತನ ಭಜಿಸಿ ಮುಕ್ತರಾಗಬೇಕು ಹೊರತು ಇಲ್ಲಿ ಸುಖ ಕಾಣ್ತೀನಿ ಅಂತ ಹೋದ್ರೆ ಅವನು ನಿಜವಾಗಿಯೂ ಮರಳಲ್ಲಿ ಎಣ್ಣೆ ತೆಗೆದ ಹಾಗೆ, ಏನ್ ಮಾಡು ಸುಖ ಸಿಗಲ್ಲ. ನಮಗ ಒಂದ್ ಹೇಳಿದ್ರೆ, ಶುಕ್ತವು ರಜತ ಪ್ರತಿಭಾಜಾತ ಕಟಕಾದ್ಯರ್ಥ ಸಮರ್ಥ ಚೇತ್. ಕಪ್ಪೆ ಚಿಪ್ಪಲ್ಲಿ ತೋಡಿದಂತಹ ಬೆಳ್ಳಿಯಲ್ಲಿ ಗೆಜ್ಜೆ ಇನ್ನೊಂದು ಮಾಡ್ಕೊಳ್ಳೋ ಬರೋದಾಗಿದ್ರೆ ಈ ದುಃಖಮಯವಾದ ಸಂಸಾರದಿಂದಲೂ ಸುಖವನ್ನು ಕಾಣಬಹುದಾಗಿತ್ತು ಅಂತ ಅಂದ. ಕಲ್ಪನೆ ಅಷ್ಟೇ, ಭ್ರಾಂತಿ. ಕೇಳಿಮ್ಮ. ಇಲ್ಲ, ನಾನು ಇವಾಗ ರಾತ್ರಿ ಹೊತ್ತು ಉಪನಿಷತ್ ಮಂತ್ರಗಳ ನಾವು ಓದ್ಬೋದಾ ಅಂತ ಕೇಳಿ. ಓದಿಮ್ಮ, ಏನಪ್ಪ ಅರ್ಥ ಪ್ರಧಾನವಾಗಿ ಓದಿ. ಏನೋ ನಂಗೆ ನಾ ಯಾವ್ದೋ ಒಂದು ನಂಗೆ ಅರ್ಥವಿದ್ಯಾ ಸಿಗತ್ತೆ, ಯಾರೋ ನಂಗೆ ಅದನ್ನ ಹೇಳ್ದೆ ದುಡ್ಡು ಕೊಡ್ತಾರೆ ಅದನ್ನ ಇಟ್ಕೊಂಡು ಹೋಗ್ಬೇಡಿ. ನಂಗೆ ಮಾಂಡುಕ್ಯ ನನ್ಗೆ ರಾತ್ರಿನೇ ಟೈಮ್ ಸಿಗೋದು ಓದಕ್ಕೆ. ಆ ಶ್ಲೋಕಗಳು, ಕಾರಿಕೆಗಳು ಅದನ್ನ ಓದ್ಬೋದಾ? ಶಬ್ದ ಅಂತ ಓದ್ತಿರೋ, ಅಲ್ಲಿ ವಿಚಾರ ತಿಳ್ಕೊತಾ ಓದ್ತಿರೋ? ಎರಡು ಅಲ್ಲ, ವಿಚಾರ ಶ್ಲೋಕ ಜೊತೆಗೆ ಅದು ಅರ್ಥ ಇದೆಯಲ್ಲ ಅದನ್ನು ಓದೋದು. ವಿಷಯ ಪ್ರಧಾನ ಓದಿಮ್ಮ, ವಿಷಯ ಪ್ರಧಾನ ಓದಿ, ಏನ್ ತಪ್ಪಿಲ್ಲ. ಸರ್ವದಾ ಮನನಲ್ಲಿರಿ, ಅದಕ್ಕೆ ಟ್ರ್ಯಾಕ್ ಆಗಿ ಶಬ್ದ ಇಟ್ಕೊಳ್ಳಿ, ಏನ್ ತಪ್ಪಿಲ್ಲ. ಅದೇ ಮಾಂಡುಕ್ಯ ಹಗಲನ್ನೇ ರಾತ್ರಿ ಅನ್ನತ್ತೆ, ಕನಸು ಅನ್ನತ್ತೆ. ಇನ್ ರಾತ್ರಿ ಅಂತ ಬೇರೆ ಬಂತು ಅಂತ ಇದ್ದಾನೆ ಕುಮಾರ್. ನಾಳೆ ಶಂಕರ ಭಗವತ್ಪಾದ ವೃತ್ತಾಂತ ಸಾರ ಸರ್ವಸ್ವತಾನೆ.